शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुः ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। ॐ काञ्चीवासाय विद्महे शान्तरूपाय धीमहि तन्नो चन्द्रशेखरेन्द्र ಪ್ರಚೋದಯಾತ್. ಪರಮೇಶ್ವರ ಕೃಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಸಾಧನ ಪಾದ ನಾವು 10 ಸೂತ್ರಗಳನ್ನು ಇದರಲ್ಲಿ ಈಗಾಗಲೇ ಗಮನಿಸಿದ್ದೀವಿ. ಎಂದಿನಂತೆ ಕಾಲ್ಪನಿಕ ಶಿಷ್ಯ ಅರ್ಜುನ ಕಾಲ್ಪನಿಕ ಗುರುಗಳು ಪತಂಜಲಿಗಳ ಹತ್ರ ಬಂದ. ಪತಂಜಲಿಗಳು ಮೊದಲೇ ಹೇಳಿ ಕಳಿಸಿದ್ರು ಅವನಿಗೆ, ಅದರಲ್ಲೂ ವಿಶೇಷವಾಗಿ ನಿಮಗೆ ನೆನಪಲ್ಲಿರಬೇಕು ಅಭಿನಿವೇಶದ ಬಗ್ಗೆ ತಿಳಿಸಿ. ಅಭಿನಿವೇಶ ಅಂತ ಹೇಳಿದ್ರೆ ಭಯ, ಸ್ಥೂಲವಾಗಿ ಹೇಳಬೇಕು ಅಂತ ಹೇಳಿದ್ರೆ ಭಯ, ಅದರಲ್ಲೂ ವಿಶೇಷವಾಗಿ ಸಾವಿನ ಭಯ. ಎಲ್ಲ ರೀತಿಯ ಭಯ, ಆದರೆ ಇದು ಮದರ್ ಆಫ್ ಆಲ್ ಫಿಯರ್ಸ್. ಯಾವುದು? ಸಾವಿನ ಭಯ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಈ ಪದ ಹೇಳೋದಕ್ಕೂ ಹಿಂದೇಟಾಗ್ತಾರೆ. ಅನೇಕ ಕಡೆ ಈ ಪದ ಅಕಸ್ಮಾತ್ ಬಾಯಲ್ಲಿ ಬಂದ್ಬಿಟ್ರೆ ಬಿಡ್ತು ಬಿಡ್ತು ಅಂತ ಹೇಳ್ಕೊಡ್ತಾರೆ. ಬಿಡ್ತು ಬಿಡ್ತು ಅನ್ನೋ ಅದು ಬಿಡಲ್ಲ ಅಂತ ಗೊತ್ತಿದ್ರು ಅದು ಸಮಸ್ಯೆ. ಅಂದ್ರೆ ಅಷ್ಟು ಒಂದು ಅವ್ಯಕ್ತವಾದಂತ ರೀತಿಯಲ್ಲಿ ಈ ಭಯ ಹರಿತಾ ಇರುತ್ತೆ ಅಂಥೇಳಿ ಅವನಿಗೊಂದು ಎಚ್ಚರಿಕೆಯ ಮಾತನ್ನು ಗುರುಗಳು ಹೇಳಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ತಿಂಗಳು ಬಾ, ಇದು 1 ತಿಂಗಳಲ್ಲೇ ಆಗುವಂತಹದ್ದಲ್ಲ. ನೀನು 1 ತಿಂಗಳು ಏನೇ ಧ್ಯಾನ ಏನೇನೇ ಮಾಡಿದ್ರು ಕೇವಲ 1 ತಿಂಗಳಲ್ಲಿ ನೀನು ಭಯದಿಂದ ಮುಕ್ತನಾಗ್ತೀನಿ ಅಂತ ಅನ್ಕೋಬೇಡ. 1 ತಿಂಗಳಲ್ಲಿ ಆಗೋದಿಲ್ಲ ಅಂತೇಳಿ ಪ್ರಾರಂಭ ಮಾಡದೇನೂ ಇರಬೇಡ ಅಂತ ಹೇಳಿದ್ರು. ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹೇಳಿ ಅರ್ಜುನನ ಕಳಿಸಿದ್ರು, ಪ್ರಾರಂಭ ಮಾಡಪ್ಪ ಅಂತ. ಬಂದವನು ಗುರುಗಳೇ, ನೀವೆಲ್ಲ ಮಾಡಿದೆ, ನೀವು ಹೇಳಿದ ನಿಜ. ಎಲ್ಲ ಮನಸ್ಸು ಒಂದು ಕಡೆ ನಿಲ್ಲಲ್ಲ. ಮೊದಲನೇದಾಗಿ ನೀವು ಹೇಳಿರೋದು ಕೆಲವು ವೇಳೆ ಅಂತ ಹೇಳಿದ್ರೆ, ಪತಂಜಲಿಗಳು ಬರೆದಿರೋದು ಅನೇಕ ವೇಳೆ ನಮಗೆ ಆ ಸಂದರ್ಭದಲ್ಲಿ ನೆನಪಿಗೆ ಬರೋಲ್ಲ. ಮತ್ತೆ ನಾವು ಯಾವಾಗಲೂ ಇದರ ಚಿಂತನೆಯಲ್ಲಿ ಇರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆ? ನಮ್ಮದು ಅನೇಕ ಸ್ನೇಹಿತ ವರ್ಗ ಇದೆ, ಬಂಧು ಬಾಂಧವರಿದ್ದಾರೆ, ಕಚೇರಿಯಲ್ಲಿ ಸಹೋದ್ಯೋಗಿಗಳಿದ್ದಾರೆ. ನೀವು ಯಾರೋ ಸ್ನೇಹಿತರು ಮೀಟ್ ಮಾಡ್ತಾರೆ, ಯಾವ್ದು ಸಂತೋಷ ಕೂಟ ಅಂತ ಕರೀತಾರೆ, ಯಾವುದೋ ಹಬ್ಬ, ದಸರಾ ಹಬ್ಬ ಬನ್ನಿ, ದೀಪಾವಳಿ ಹಬ್ಬ ಕರೀತಾರೆ. ಬಗೆ ಬಗೆಯ ಖಾದ್ಯ ಪದಾರ್ಥಗಳು ಇಟ್ಟಿರ್ತಾರೆ. ಅಲ್ಲೋಗಿ ನಿಂತ್ಕೊಂಡು ಸಾವಿನ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಏನ್ ಮಾಡ್ತಾರೆ? ಆಚೆ ಹಾಕ್ಬಿಡ್ತಾರೆ. ಏನೋ ಆಗ್ಬಿಟ್ಟಿದೆ. ಯಾಕೆ? ಇದು ಅಶುಭ. ಅಶುಭ. ಈ ಮಾತು
ಎತ್ತಲೇಬಾರ್ದು. ಅದರಲ್ಲೂ ಸಡಗರದ ಸಮಯದಲ್ಲಿ ಇದು ಬರಲೇಬಾರದು. ಅಸಲಿಗೆ ಸಾವಿಗೆ ಸಡಗರನೂ ಇಲ್ಲ, ಬೇಸರನೂ ಇಲ್ಲ. ಇಟ್ ಇಸ್ ಬಿಯಾಂಡ್ ಆಲ್ ದಟ್. ಇರಲಿ. ಅವನೇ ಹೇಳಿದ, ಅರ್ಜುನ, ಗುರುಗಳೇ, ಇದೆಲ್ಲ ಏನೋ ನೀವು ಮಾತುಗಳು ಹೇಳ್ತೀರಾ, ಅವರು ಏನೋ ಬರೀತಾರೆ, ನೀವು ಏನೋ ಹೇಳ್ತೀರಾ, ಇದಕ್ಕೆಲ್ಲ ಏನು ಮೌಲ್ಯ? ಬರ್ದಿದ್ದು ನೀವೇ ಹೇಳ್ತೀರಾ. ಏನು ಈ ಪದಗಳು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ? ಎಷ್ಟೇ ಹೇಳಿದ್ರು ಆ ಯೋಗ ಸೂತ್ರ ನಾನು ಅರ್ಥಕೊಂಡಿದ್ರು ಅವ್ಯಕ್ತವಾದ ಭಯ ಅಂತಕ್ಕಂಥದ್ದು ಇದ್ದೇ. ಹಾಗಾಗಿ ಈ ಪದಗಳು ಏನ್ ಮಾಡುತ್ತೆ, ಈ ಪದಗಳಿಗೆ ಏನ್ ಶಕ್ತಿ ಇದೆಯಾ ಅಂತ ಇದನ್ಸುತ್ತೆ ಅಲ್ವೇ? ಯೋಗ ಸೂತ್ರಗಳು ಅಥವಾ ಭಗವದ್ಗೀತೆಯ ಶ್ಲೋಕವು ಯಾವುದಾದ್ರೂ ಅಷ್ಟೆ, ಬಾಯಿ ತುಂಬ ಚೆನ್ನಾಗಿ ಹೇಳ್ಬೋದು ನಾವು. ನಿಜವಾಗ್ಲೂ ಅದು ನಮ್ಮೊಳಗೆ ಹೋಗಿದೆಯಾ? ದಟ್ ಎಸೆನ್ಸ್, ಹ್ಯಾಸ್ ಇಟ್ ಗಾನ್ ಥ್ರೂ ಅಸ್? ದಟ್ ಈಸ್ ಕ್ವಶನಬಲ್. ಅದಕ್ಕೇನೆ ವಿದುಷೋಪಿ ಅಂತ ಇಲ್ಲ ಹಾಕ್ತಾರೆ. ನಮ್ತಾ ಇದೆಯಾ? ಅಭಿನಿವೇಶ ಹೇಳ್ಬೇಕಾದ್ರೆ ಸ್ವರಸವಾಹಿ. ದಿಸ್ ಇಸ್ ಸಮಥಿಂಗ್ ಇನ್ನರೆಂಟ್ಲಿ ಗೋಯಿಂಗ್ ಆನ್ ಇನ್ ಯು. ಈವನ್ ದಿ ಮೋಸ್ಟ್ ಲರ್ನೆಡ್ ಪೀಪಲ್ ಆರ್ ಶೇಕನ್ ಬೈ ದಿಸ್. ಲರ್ನೆಡ್ ಪೀಪಲ್ಗೆ ಇದೆಲ್ಲ ಗೊತ್ತಿಲ್ವಾ? ಇದೊಂದು ಚಿಕ್ಕ ಸೂತ್ರ, ಹೇಳೋದು ಕಷ್ಟವೇ? ಹೇಳ್ಬೋದು, ಆದರೆ ಅದು ಅಂತರ್ಗತವಾಗಬೇಕಾದ್ರೆ ಅದಕ್ಕೆ ಮಹತ್ತರವಾದಂತಹ ಸಾಧನೆ ಬೇಕು. ಅದಕ್ಕೆ ಅರ್ಜುನ ಕೇಳ್ತಾನೆ, ನೀವು ಪದಗಳು ಹಾಕ್ತೀರ, ಈ ಪದಗಳಿಗೆ ಏನು ಅಷ್ಟು ಶಕ್ತಿ ಉಂಟಾ ಅಂತ. ಗುರುಗಳೇನೋ ಹೇಳ್ಬೇಕಲ್ಲ. ಒಳ್ಳೆ ಪ್ರಶ್ನೆ ಕೇಳಿದೆಯಾ ಕಣೆ ಅರ್ಜುನ. ಇರ್ಲಿ ಬಿಡು, ನನಗೊಂದು ಕತೆ ಜ್ಞಾಪಕ ಬರ್ತಾ ಇದೆ, ಹೇಳ್ತೀನಿ. ಹೇಳಿ ಗುರುಗಳೇ. ಏನಿಲ್ಲ, ಒಂದು ಶಾಲೆ, ಒಬ್ಬ ಮಾಸ್ತರು ತನ್ನ ವಿದ್ಯಾರ್ಥಿಗಳು ಪಾಠ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳು ಅತ್ಯಂತ ವಿಧೇಯತೆಯ ವಿದ್ಯಾರ್ಥಿ. ಅಲ್ಲಿಗೊಬ್ಬ ಯಾರು ಶಾಲಾ ಇನ್ಸ್ಪೆಕ್ಟರ್ಗಳನ್ನು ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದ್ರೆ ಮೇಷ್ಟ್ರು ಸರಿಗಿದಾರ ಇಲ್ವಾ ಅಂತ. ಮೇಷ್ಟ್ರು ಸರಿಗಿದಾರ, ಅದಕ್ಕೆ ತಕ್ಕಾಗಿ ಬುದ್ಧಿವಂತ ಮೇಷ್ಟ್ರುಗಳು ಇರ್ತಾರೆ. ಅದಕ್ಕೆ ಈ ಮುಖ್ಯ ಕತೆ ಹೇಳೋದಕ್ಕೂ ಮೊದಲು ಇನ್ನೊಂದು ಕತೆ ಹೇಳ್ಬಿಡ್ತೀನಿ, ಉಪಕತೆ. ಈ ಉಪಕಥೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ತಮಾಷೆ ಅಷ್ಟೆ. ಯಾವುದೋ ಗುಲ್ಬರ್ಗಾ ಕಡೆ ಯಾವುದೋ ಸ್ಕೂಲು, ವಿಪರೀತ ಶಕೆ. ಸ್ಕೂಲುಗಳಲ್ಲೇನು ಫ್ಯಾನ್ ಇರುತ್ತಾ? ಹಿಂದೆ, ಈಗೇನೋ ಗೊತ್ತಿಲ್ಲ, ಇರಲ್ಲ. ಚಾವಣಿ ಇದ್ರೆ ಸಾಕು, ಫ್ಯಾನ್ ಇರುತ್ತೆ. ಆ ಬಾಡಿ ಬಿಸಿಲು. ಮೇಷ್ಟ್ರಿಗೆ ಸುಸ್ತಾಗಿದೆ, ಪಾಪ ಶಕೆ ಬೇರೆ. ಹುಡುಗ ಬರೀರೋ ಮಗ್ಗಿ ಅಂದ್ರೆ ಗೊತ್ತಾ? ಟೇಬಲ್ಸ್. ನಿಮ್ಮೆಲ್ಲ 2 1 2 ಹೇಳ್ತಿರಲ್ಲ, ಅದು ನಮ್ಗೆ ಅವಾಗೆಲ್ಲ 2 1 2 2 2 4 2 3 6 ಹಿಂಗೆ ಬರ್ತಾ ಇತ್ತು. ನಮ್ಗೆ ಇವತ್ತು ಲೆಕ್ಕ ಹಂಗೆ ಬರೋದು. ಈ ಜಾಗಿ ಎಲ್ಲ ನಮಗೆ ಒಳಗಡೆ ಹೋಗಿಲ್ಲ. ಮಗ್ಗಿ ಬರೀರೋ ಅಂತ. ಇವರು ಪಾಪ ಶಕೆ ಅಲ್ವಾ, ಶರ್ಟ್ ಬಿಚ್ಚಿಬಿಟ್ಟು ಶರ್ಟ್ ತಗಲಾಕ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಾರೆ. ಇನ್ಸ್ಪೆಕ್ಟರ್ನ ಹೇಳ್ಬಿಟ್ಟು ಬರ್ತಾರ? ಇನ್ಸ್ಪೆಕ್ಟರ್ ಬರೋದೇ ಸರ್ಪ್ರೈಸ್ ವಿಸಿಟ್. ಇನ್ಸ್ಪೆಕ್ಟರ್ ಬಂದ್ಬಿಟ್ರು, ಜೀಪಲ್ಲಿ ಬರ್ತಾರೆ. ಜೀಪ್ ಶಬ್ದ ಆಯ್ತು, ಯಾರೋ ಹುಡುಗ ಹೇಳ್ದ, ಸರ್ ಇನ್ಸ್ಪೆಕ್ಟರ್ ಬಂದ್ರು. ಇವ್ರು ಎಚ್ಚರ ಆಯ್ತು, ದಗ್ಗ ನಿಂತರು, ಇನ್ಸ್ಪೆಕ್ಟರ್ ಬಂದ್ರು. ಹಿಂಗೆ ಸಿಚುವೇಶನ್. ಇವರು ತಕ್ಷಣ ಎದೆಯ ಗೂಡು ಎಷ್ಟು ಮೂಳೆಗಳಿದೆ, ಪಕ್ಕೆಲುಗಳು ಎಷ್ಟಿದೆ, 1 2 ನೋಡಿ,
ಇನ್ಸ್ಪೆಕ್ಟರ್ ಖುಷಿ ಆಗೋದು, ಎಂಥ ಮೇಷ್ಟ್ರಿ ನೀವು, ಇದು ಜಾಣ ಮೇಷ್ಟ್ರು. ಎನಿವೆ, ಈಗ ನಮ್ಮ ಮುಖ್ಯ ಕಥೆಗೆ ಬಂದ್ಬೋಣ. ಇಲ್ಲಿ ಏನಪ್ಪ ಆಗಿದೆ, ಒಬ್ಬ ಇದೇ ತರ ಇನ್ಸ್ಪೆಕ್ಟರ್ ಬಹಳ ದರ್ಪ ಈಗೋಯಿಸ್ಟಿಕ್. ಅವನ್ ಬಂದ, ಏನ್ರಿ ಪಾಠ ಮಾಡ್ತಿದ್ದೀರಿ? ಏನೋ ಹೇಳಿದ, ಪಾಠ ಮಾಡ್ತಾ ಇದ್ದೆ. ಏನ್ ಸುಮ್ಮನೆ ಹಂಗೆ ಪಾಠ ಮಾಡ್ಬಿಟ್ರೆ ಆಯ್ತಾ ನೀವು? ಏನ್ ಡೂ ಯುವರ್ ವರ್ಡ್ಸ್ ಹ್ಯಾವ್ ಎನಿ ಪವರ್? ಪಾಠ ನಾನು ಮಾಡಿದ್ದೀನಿ, ನನಗೆ ಗೊತ್ತು. ನಿಮ್ ವರ್ಡ್ಸ್, ಯುವರ್ ವರ್ಡ್ಸ್ ಹ್ಯಾವ್ ಎನಿ ಪವರ್? ಇವ್ರು ನೋಡಿದ್ರು, ಒಬ್ಬ ವಿದ್ಯಾರ್ಥಿಗೆ ಹೇಳಿದ್ರು, ಒಬ್ಬ ಗುಂಡ ನಿಂತ್ಕೊ, ನೀನು ಬಹಳ ಶಿಸ್ತಿನ ಹುಡುಗ ನಿಂತ್ಕೊಂಡ, ಈಗ ಬಂದಿಯಾನಲ್ಲ ಈ ಮನುಷ್ಯನ ಕುತ್ತಿಗೆ ಹಿಡಿದು ಆಚೆ ತಳ್ಳೋದು. ಇನ್ಸ್ಪೆಕ್ಟರ್ ಕುತ್ತಿಗೆ ಹಿಡಿದು ಆಚೆ ತಳ್ಳೋದು. ಇನ್ಸ್ಪೆಕ್ಟರ್ಗೆ ಏನಾಗ್ಬೇಕಾಗ? ಕೋಪ. ತಕ್ಷಣ ಮೇಷ್ಟ್ರ ಕಡೆ ನುಗ್ಗಿದ್ರು ಅವರು ಹೊಡೆಯಕ್ಕೆ. ನನ್ನೇ ಹಂಗಂತೀರಾ ಅಂತ. ತಕ್ಷಣ ಇವ್ರು ಮೇಷ್ಟ್ರು, ಸಾರ್ ನಿಂತ್ಕೊಳ್ಳಿ, ನೀವು ಕೇಳಿದ್ರಲ್ಲ ಡೂ ವರ್ಡ್ಸ್ ಹ್ಯಾವ್ ಪವರ್ ಅಂತ. ಯಾಕಿಲ್ಲ? ಎಷ್ಟು ಪವರ್ ಇದೆ ನೋಡಿ. ನಾನು ನಿಮ್ಮನ್ನು ಮುಟ್ಟಿಲ್ಲ, ಹೊಡೆದಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಪದ ಒಂದು 4 ಬಳಸ್ದೆ ಅಷ್ಟೇ. ಆಗ್ಲೇ ನೋಡಿ ನಿಮ್ಮ ಮುಖ ಆಗ್ಲೇ ಹೆಂಗಿತ್ತು, ಈಗ ಹೆಂಗಾಗ್ಬಿಟ್ಟಿದೆ. ಈ ಕೋಪ ತಾಪ ಎಲ್ಲ ಹೆಂಗ್ ಬಂತು? ಪದಗಳಿಂದಾನೇ ಬಂದಿತ್ತು. ಹಾಗೇನೆ ನನ್ನ ಪದ ನಿಮ್ಮಂಥವ್ರಿಗೆ ಹೇಗೆ ಕೋಪ ಬರಿಸುತ್ತೋ, ಅಂತೆಯೇ ಇಂಥ ಮಕ್ಕಳಲ್ಲಿ ಇರ್ತಕ್ಕಂತಹ ಕಲ್ಮಶಗಳನ್ನು ಯಾಕೆ ತೊಡೆದಾಕಬಾರ್ದು? ತೊಡೆದಾಕತ್ತೆ. ಪದಗಳಿಗೆ ಆ ಶಕ್ತಿ ಇದೆ. ಅದನ್ನು ನೀವು ನಕಾರಾತ್ಮಕವಾಗಿ ತೋರಿಸಿದ್ದೀರಾ, ಸಕಾರಾತ್ಮಕವಾಗಿಯೂ ಅದು ಕೆಲಸ ಮಾಡುತ್ತೆ ಅಂತ ಹೇಳಿ. ಅಷ್ಟಕ್ಕೆ ಇನ್ಸ್ಪೆಕ್ಟರ್ ಸುಮ್ಮನ ಅದನ್ನ ಅಂದ್ರೆ ನಮ್ಮ ಕತೆಗೆ ಅದು ಬರಲ್ಲ. ಅಲ್ಲಿಗೆ ಫುಲ್ ಸ್ಟಾಪ್ ಅಷ್ಟೆ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಹೇಳಿದ್ರು ಗುರುಗಳು, ನೋಡಪ್ಪ, ಪದಗಳಿಗೆ ಶಕ್ತಿ ಬರೋದೇ ಯಾವಾಗ? ನಾವು ಸುಮ್ಮನೆ ಅದನ್ನ ಪದಗಳಾಗಿ ನೋಡ್ಬಿಟ್ರಾಗಲ್ಲ, ಒಂದ್ಸತಿ ಕೇಳಿಸ್ಕೊಂಡ್ರಾಗಲ್ಲ. ಅದನ್ನ ನಾವು ಸತತವಾಗಿ ಮನನ ಮಾಡಬೇಕು. ಪತಂಜಲಿಗಳು ಏನ್ ಹೇಳಿದ್ದಾರೆ? ಓಹೋ, ಇದು ಭಯ ಅಂತಕ್ಕಂಥದ್ದು ನಮ್ಮೊಳಗೆ ಅಂತರ್ಗತವಾಗಿರ್ತಕ್ಕಂಥದ್ದು. ಇದು ಮಹಾ ತೊಂದರೆಗೆ ನಮ್ಮನ್ನು ಈಡು ಮಾಡುತ್ತೆ. ತೆಗೆದಾಕ್ಬೇಕು, ಸತತ ಮನನ ಮಾಡ್ತಾ ಇರಬೇಕು. ನಿಧಿಧ್ಯಾಸನ, ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಳ್ಳೋದು ಅಂದ್ರೆ ಹೇಗೆ? ಯಾವಾಗ ಈ ತರದ ಒಂದು ನಕಾರಾತ್ಮಕ ಚಿಂತನೆ ಬದುಕಿನ ಕಡೆಗೆ ಬರುತ್ತೋ ಅವಾಗೆಲ್ಲ ಓ, ಇದೆಲ್ಲ ಒಂದು ಅಶಾಶ್ವತ, ಯಾವ್ದಕ್ಕೆ ಒದ್ದಾಡಬೇಕು? ಇದು ಅಶಾಶ್ವತವಾದ ವ್ಯವಸ್ಥೆ ಅಂದಮೇಲೆ ಅದಕ್ಕೆ ಭಯ ಬಿಟ್ಕೋಬೇಕಾ? ಅಥವಾ ಅದನ್ನ ಹಾಗೆ ಅಯ್ಯೋ ಅದು ಬಿಡ್ಬೇಕು? ಯಾವುದು ಜಾಣ್ಮೆ ಅಲ್ವೇ? ಯೋಚನೆ ಮಾಡ್ಬೇಕು. ಈಗ ಯಾವುದೋ ಆಟೋಲೆಲ್ಲೋ ಹೋಗ್ತೀವಿ, ಅಕಸ್ಮಾತ್ ಆಗಿ ಆಟೋ ಡ್ರೈವರ್ ಏನೋ ಅಂದ್ಬಿಡ್ತಾನೆ. ಆಟೋ ಡ್ರೈವರ್ ಏನ್ ತಿರ್ಗಾ ನೀವು ಅವ್ನು ಮೀಟ್ ಮಾಡ್ತೀರಾ? ಅವನ್ನೇ ಮೀಟ್ ಮಾಡ್ತೀರಾ? ನಿಮ್ಮ ಸಂಬಂಧಿಕನ? ಏನೂ ಅಲ್ಲ, ಏನೋ ಒಂದು ಮಾತು ಅಂದ, ಅಯ್ಯೋ ಆಯ್ತಪ್ಪ, ಸ್ವಲ್ಪ ನಕ್ಬಿಟ್ಟು ಸುಮ್ಮನೆ ಹೊಟ್ಟೋಗೋದು. ಇದು ಇಂಪ್ಲಿಮೆಂಟೇಷನ್. ಹಾಗೆ ಬದುಕಿನಲ್ಲೂ ಈ ಒಂದು ಆಟಿಟ್ಯೂಡ್ ಬೆಳೆಸ್ಕೋಬೇಕು. ಬದುಕಿನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನಾವು ಬಂದಾಗ ನಮಗಿದು ಬರ್ಬೇಕು, ಅಯ್ಯೋ ಇದೆಲ್ಲ ಏನು ಒಂದು ಶಾಶ್ವತ. ಯಾತಕ್ಕೆ ನಾವು ಅಷ್ಟು ತೀವ್ರವಾಗಿ ಪ್ರತಿಕ್ರಿಯಿಸ್ತೀವಿ ಅಂತ ಹೇಳಿದ್ರೆ, ಈ ತರದ ಕ್ಲೇಶಗಳಿರೋದ್ರಿಂದಾನೇ. ಈ ಕ್ಲೇಶಗಳಿಲ್ಲದೆ ಇದ್ರೆ ನಮ್ಮ ಪ್ರತಿಕ್ರಿಯೆ ಬಹಳ ಬದಲಾಗ್ಬಿಡುತ್ತೆ. ನಾವು ಜೀವನವನ್ನು ನೋಡೋ ರೀತಿ ಬದಲಾಗ್ಬಿಡುತ್ತೆ. ಅದಕ್ಕೆ ಕಣೆಯ ಈ ಕ್ಲೇಶಗಳು, ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಅದರಲ್ಲೂ ವಿಶೇಷವಾಗಿ ಅಭಿನಿವೇಶ, ಭಯ ಅಂತಕ್ಕಂಥದ್ದು ಒಂದು ಹಿಮ್ಮೇಳದಲ್ಲಿ ಹೇಗೆ ತಂಬೂರಿ
ಇದ್ದೇ ಇರುತ್ತೋ ಹಾಗೆ ಹೊಡಿತಾನೇ ಇರುತ್ತೆ. ಅದರಿಂದ ಮುಕ್ತನಾಗಬೇಕಾದ್ರೆ ಸತತ ಶ್ರವಣ ಮನನ ನಿಧಿಧ್ಯಾಸನ, ಮನನ ನಿಧಿಧ್ಯಾಸನ, ಆಮೇಲೆ ಬರೀ ನಿಧಿಧ್ಯಾಸನ ಜಾರಿಗೆ ತರಬೇಕು. ಆಗ ನೋಡಪ್ಪ ನಾಲೆಡ್ಜ್ ಈಸ್ ಯೂಸ್ಫುಲ್. ಎ ನಾಲೆಡ್ಜ್ which is not implemented is as good as ignorance. ಅಷ್ಟೇ ಅಲ್ವೇ? is as good as ignorance. ಅದಕ್ಕೆ ಹೇಳುದು ಇದನ್ನ ಮಾಡ್ತಾ ಇರ್ಬೇಕಪ್ಪ. ಇದಕ್ಕೆ ಇದು 1 ತಿಂಗಳಲ್ಲಿ ಆಗುವಂಥದ್ದಲ್ಲ. ಅಯ್ಯೋ ನಾನು ಪತಂಜಲಿ ಸೂತ್ರ ಕೇಳಿಸ್ಕೊತಾ ಇದ್ದೀನಿ ಆದ್ರೂ ಐ ಆಮ್ ಮಿಸರಬಲ್, ಆದ್ರೂ ನನಗೆ ಆನಂದ ಕಾಣ್ತಾ ಇಲ್ಲ ಅಂದ್ರೆ ಅಷ್ಟು ಸುಲಭಕ್ಕಾಗಲ್ಲಪ್ಪ. ಇದು ನೀನು ತಿಳ್ಕೋಬೇಕು. ಆಗ ಅರ್ಜುನ ಅಂದ, ಆಯ್ತು ಗುರುಗಳೇ, ಕ್ಲೇಶಗಳ ಬಗ್ಗೆ ಗೊತ್ತಾಯಿತು, ಇದನ್ನ ಹೇಗೆ ನಾವು ಇದರಿಂದ ಮುಕ್ತರಾಗೋದು, ಹೇಗೆ ಹೇಗೆ ಕಳ್ಕೊಳ್ಳೋದು ಇದನ್ನ? ಯಾಕೆಂತ ಹೇಳಿದ್ರು ಬಹಳ ಆಳವಾಗಿ ಬೇರೆಯವ್ರು ಬಿಟ್ಟಿದೆ. ಅದಕ್ಕೆ ಪತಂಜಲಿಗಳು ಹೇಳಿದ್ರು, ನೋಡಪ್ಪ ಮುಂದಿನ ಸೂತ್ರ ಹೇಳ್ತೀನಿ ಬರ್ಕೋ. ತೇ ಪ್ರತಿಪ್ರಸವ ಹೇಯ ಸೂಕ್ಷ್ಮ. ನೋಡಪ್ಪ ಈ ಕ್ಲೇಶಗಳು, ತೇ ಅಂದ್ರೆ ಈ ಕ್ಲೇಶಗಳು, ಇದು ಒಳಗಡೆ ಇರುತ್ತೆ. ಪ್ರತಿಪ್ರಸವ ಬಹಳ ವಿಶೇಷವಾದಂತಹ ಪದ. ಪ್ರಸವ ಅಂದ್ರೆ ಎಲ್ರಿಗೂ ಗೊತ್ತಲ್ವೇ? ಪ್ರಸವ ಅಂದ್ರೆ ಟು ಗೋ ಔಟ್, ಟು ಸೆಂಡ್ ಔಟ್, ಡೆಲಿವರಿ. ಪ್ರತಿಪ್ರಸವ ಅಂತ ಹೇಳಿದ್ರೆ ಆಪೋಸಿಟ್, ನಾಟ್ ಕಮಿಂಗ್ ಔಟ್, ಗೋಯಿಂಗ್ ಇನ್. ಹೇಯ, through that you can reduce it, you can overcome it. ಸೂಕ್ಷ್ಮ ಅಂದ್ರೆ ಸಟಲ್, ಇದು ಬಹಳ ಸೂಕ್ಷ್ಮವಾಗಿರತಕ್ಕಂಥದ್ದು. ಈ ಕ್ಲೇಶಗಳನ್ನ ನಮ್ಮೊಳಗಡೆ ಇರುತ್ತೆ. ಒಳಗಡೆ ಕ್ಲೇಶಗಳಿರೋದ್ರಿಂದ ಹೊರಗಡೆ ಏನಾಗುತ್ತೆ? ಅದು ಹೊರಗಡೆ ಬರ್ತಾ ಇರುತ್ತೆ. ಯಾವುದು? ರಾಗ ದ್ವೇಷ ಏನಿದ್ರು ನಾವು ಅದನ್ನು ಹೊರಗಣದ್ರಲ್ಲಿ ತಾನೇ ವ್ಯಕ್ತಪಡಿಸೋದು. ನಮಗೆ ಎಲ್ಲಿ ಯಾವ್ದು ಬರೋದು? ಏನೋ ಬೇಕು, ನಮ್ಮ ಪಂಚೇಂದ್ರಿಗಳು ಹೊರಮುಖವಾಗಿ ಹೋಗ್ತಾ ಇರುತ್ತೆ. ದ್ವೇಷದಲ್ಲೂ ಅದೇನೆ, ಯಾರನ್ನು ನೋಡ್ತೀವಿ ಅಲ್ಲಿ ದ್ವೇಷ, ಎಲ್ಲ ಹೊರಗಡೆಯಿಂದಾನೇ ಬರೋದು. ಆಲ್ ದಿ ಸ್ಟಿಮ್ಯುಲಸ್ ಕಮ್ ಫ್ರಮ್ ಔಟ್ಸೈಡ್ ಅಂಡ್ ವಿ ಸ್ಟಾರ್ಟ್ ರಿಯಾಕ್ಟಿಂಗ್. ಇಲ್ಲೇನು ಹೇಳ್ತಾರೆ ಪತಂಜಲಿಗಳು ಅಂದ್ರೆ, ಮೊದಲು ನೋಡಪ್ಪ ಇದನ್ನ ಅಂತರ್ಮುಖಗೊಳಿಸು. ಇನ್ವಲ್ಯೂಷನ್, ಟೇಕ್ ದೆಮ್ ಇನ್ಸೈಡ್, ಗೋ ಟು ದಿ ರೂಟ್. ನೀನು ಸುಮ್ಮನೆ ಯಾವುದೋ ಇದಿಲ್ಲದೆ ಇದ್ರೆ ನನಗೆ ಬದುಕಾಗಲ್ಲ ಅಂತ ಹೇಳಿ ಇದನ್ನ ಹೇಗಾರು ಪಡ್ಕೊಳ್ಳೋದು ಹೇಗೆ ಅಂತ ಪ್ರಯತ್ನ ಮಾಡಬೇಡ. ಇದು ಯಾರನ್ನೋ ಕಂಡ್ರೆ ಆಗಲ್ಲ, ಇವ್ರನ್ನೆಂಗೆ ಆಚೆ ಕಳಿಸೋದು, ಇವ್ರನ್ನೆಂಗೆ ಅವಾಯ್ಡ್ ಮಾಡೋದು ಅಂತ ನೋಡ್ತಾ ಇದ್ರೆ ಆಗಲ್ಲ. ಇದರ ಮೂಲ ಎಲ್ಲಿದೆ ನೋಡು, ನೀನು ಒಳಮುಖನಾಗು. ಗೋ ಇನ್ಸೈಡ್. ದಟ್ ಇಸ್ ದಿ ಸಟಲ್ ಥಿಂಗ್. ಗ್ರಾಸ್ ಈಸ್ ಔಟ್ಸೈಡ್. ಅದಕ್ಕೆ ಸೂಕ್ಷ್ಮ. ಗೋ ಇನ್ವರ್ಡ್, ಅಂಡರ್ಸ್ಟ್ಯಾಂಡ್. ಇದು ನಿನ್ನ ಒಳಗಡೆ ಇರತಕ್ಕಂಥದ್ದು, ಎಲ್ಲ ಕ್ಲೇಶಗಳು ನಿನ್ನ ಒಳಗಡೆ ಇರತಕ್ಕಂಥದ್ದು. ಅದರಿಂದ ನಿನ್ನ ಪ್ರತಿಕ್ರಿಯೆ ಈ ಥರ ಆಗ್ತಾ ಇದೆ. ಅದಕ್ಕೆ ನೀನು ಗಮನಿಸು, ಒಳಮುಖವಾಗಿ ಹೋಗ್ತಕ್ಕಂಥದ್ದು ಶೋಧಿಸಬೇಕು. ನಾವು ಕೂತ್ಕೋಬೇಕು, ನೋಡ್ಬೇಕು, ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು. ಯಾವಾಗ್ಲೂ ಏನೋ ಒಂದು ರಾಗ ದ್ವೇಷ ಕಾಡ್ತಾ ಇದ್ರೆ, ನಾವು ಏನ್ ಕಾಡ್ತಾ ಇದೆಯೋ ಒಂದು ಜ್ಞಾಪಕ ಇಟ್ಕೋಬೇಕು. ರಾಗವೂ ಕಾಡುತ್ತೆ,
ದ್ವೇಷವು ಕಾಡೋದೆ, ಅಹಂಕಾರ ಅದುವೇ ಕಾಡೋದೆ, ಭಯ ಅದು ಕಾಡೋದೆ, ಎಲ್ಲವೂ ಕಾಡೋದೆ. ಏನು ಕಾಡ್ತಾ ಇದೆಯೋ ಅದನ್ನ ಎತ್ತಾಕ್ತೀನಿ ಅಂದ್ರೆ ಸಾಧ್ಯ ಇಲ್ಲ, ಅದು ಸಾಧ್ಯವೇ ಇಲ್ಲ. ನೀನು ಯಾತಕ್ಕೆ ಕಾಡ್ತಾ ಇದೆ ಅಂತ ಒಳಮುಖವಾಗಿ ಹೋಗಿ ನೋಡು. ಡೋಂಟ್ ಟ್ರೈ ಟು ಫಿಕ್ಸ್ ದಿ ಪ್ರಾಬ್ಲಮ್ ವೇರ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಅದಕ್ಕೆ ಸೂಕ್ಷ್ಮತೆಯನ್ನು ಬೆಳೆಸ್ಕೋ, ಒಳಮುಖವಾಗಿ ಹೋಗು. ಪ್ರತಿಪ್ರಸವ ಹೇಯ, ಅದನ್ನು ತಿಳ್ಕೋ. ಯು ಹ್ಯಾವ್ ಟು ಸ್ಟಾರ್ಟ್ ದಿಸ್ ಪ್ರೋಸೆಸ್ ಆಫ್ ಇನ್ವಲ್ಯೂಷನ್. ನಾವು ಗಮನಿಸ್ಬೇಕು, ನಮಗೆ ಗೊತ್ತಾಗುತ್ತೆ ಏನು ಕಾಡ್ತಾ ಇದೆ ಅಂತ. ಯಾಕೆ? ನಮ್ಮ ವೃತ್ತಿಗಳಿಂದ ಗೊತ್ತಾಗುತ್ತೆ. ವೃತ್ತಿಗಳು ಅಂತ ಹೇಳಿದ್ರೆ ಮಾಡಿಫಿಕೇಶನ್ಸ್ ಇನ್ ದಿ ಮೈಂಡ್, ಮನಸ್ಸಿನಲ್ಲಿ ಬರ್ತವ ಆಲೋಚನೆಗಳಿಂದ ನಮ್ಗೆ ಗೊತ್ತಾಗುತ್ತೆ ಯಾವುದು ನಮ್ಮನ್ನು ಕಾಡ್ತಾ ಇದೆ. ದೆನ್ ಗೋ ಇನ್ವರ್ಡ್, ವಿತ್ಡ್ರಾ ಯುವರ್ ಸೆಲ್ಫ್. ಇದು ಸಮ್ ಸಾರ್ಟ್ ಆಫ್ ಎ ಪ್ರತ್ಯಾಹಾರ, ವಿತ್ಡ್ರಾವಲ್ ಆಫ್ ದಿ ಸೆನ್ಸಸ್. ನಾವು ಗೋ ಇನ್ವರ್ಡ್, ಲುಕ್, ಒಳಗಡೆ ಇದೆ ಇನ್ ಎ ವೆರಿ ಸಟಲ್ ವೇ, ಅದನ್ನ ನೋಡು. ಇದು ಮೊದಲನೇ ಹಂತ. ಇದು ಕೆಲವು ವೇಳೆ ಹಂಗೆ ಆಗ್ಬಿಡುತ್ತೆ. ನಾವೇನೋ ಒಂದು ಸಮಸ್ಯೆ ಬಂತು ಅಂತ ಹೇಳಿದ್ರೆ ಇದು ಅರ್ಥನೇ ಆಗಲ್ಲ. ಉದಾಹರಣೆಗೆ ಒಬ್ಬ ಎ, ಇನ್ನೊಬ್ಬ ಬಿ. ಎಗೆ ಬಿ ಬೇಕು ಅಂತ ಇಟ್ಕೊಳ್ಳಿ. ಫಾರ್ ವಾಟ್ ಎವರ್ ರೀಸನ್ ಬಿ is not accessible to A. Then you will not understand. ಅರೆ ಒಳಗಡೆ ಹೋಗಿ ಅಂದ್ರೆ ಏನ್ರಿ? Now we should advise B or set right B. We should bring compatibility between A and B. That looks to be the solution. No. Patanjali says no. The problem is only with A. A has to go inward. ಇದು ಆರಂಭದಲ್ಲಿ ಅರ್ಥನೇ ಆಗಲ್ಲ. ಇದು ಕಳೆಯದೊಂದು ಕತೆಗೆ ನಮ್ಕ ಬರುತ್ತೆ. ಮೊಳೆ ಹಿಂದೆ ಈ ಫೋರ್ಡ್ ಕಾರ್ ಅದು ಹೊಸ ಮಾಡಲ್ ರಿಲೀಸ್ ಮಾಡಿದೆ ಅಂತ ಅಮೇರಿಕಾನ. ಯಾವನ ತಗೊಂಡ ಒಬ್ಬ ಫ್ರೆಡ್ ಬಾಟ್ ದಟ್ ಕಾರ್. ಈ ಫ್ರೆಡ್ ಮನೆಯಲ್ಲಿ ಏನಪ್ಪ ಅಂತ ಹೇಳಿ ದಿನ ಊಟ ಆದ್ಮೇಲೆ ಐಸ್ ಕ್ರೀಮ್ ತಿನ್ನೋನು ಎವ್ರಿ ಡೇ. ದೇ ಡೂ, ಇವನ್ ಹಿಯರ್ ಸಮ್ ಪೀಪಲ್ ಡೂ. ಡೆಸರ್ಟ್ ಡೆಸರ್ಟ್ಗೆ ಇನ್ನೊಂದು ಮೀನಿಂಗ್ ಏನಿದೆ ಹೇಳಿ? ಕರೆಕ್ಟ್. ಇನ್ನೊಂದು ಪದ ಏನೋ ಬಳಸ್ತಾರಪ್ಪ, ಯು ಶುಡ್ ಡೆಸರ್ಟ್ ಇಟ್ ಅಂತ. ಏನು ಬಿಡೋದು ಅಂತ. ಇಂಗ್ಲಿಷ್ such a language. So it's a double meaning. So ice cream ಎಲ್ಲ ಡೆಸರ್ಟ್, there is a good word. You should desert it. So then he found something strange. Whenever he purchased vanilla ice cream, the car had lot of difficulty in restarting. Whenever he got strawberry or butterscotch, car used to restart and there was no problem. And this consistently happened day after day after day. So this fellow could not find any correlation. What has vanilla to do with not starting? So he wrote a letter to Ford company. This is happening. So many people there laughed. This is a crazy customer. I think you better don't attend. What is this? What ice cream has got to do with car? But there was one manager who took it seriously. He said, anyway, customer, we have to attend to him, whatever may be the nature of complaint. We will try to ask him again, though they called him, they asked him, sir, please note down
Then he said, sir, what happens is in my house we are 5 people. After dinner, I am supposed to go get the ice cream. All the 5 of us will vote after the dinner what ice cream to buy. And whatever majority, we buy that ice cream. And I have observed that whenever we buy vanilla, I have terrible problem with your car. Strawberry butterscotch, no problem. Why does your car hates vanilla? So they said, okay, sir, this is strange, but next 1 week you please note down and let me know. So he did that. He reported, sir, same result. Last week, 2 days I got vanilla. Both the days I had problem. Other 5 days, happy. Chocolate flavor, butterscotch, strawberry, all this, absolutely no problem. He, he again sighed. Manager, others all laughed. They laughed at even the manager. You have got a stupid customer and you also become stupid. You will go crazy. He said, all right, let me see, let me check. Then he called the customer and said, sir, please note down the time. When you start the car from home, when you actually stop at the shop, note down that time. Then again, after you come back, when you again restart, that time, please report. Then he did that. After 1 week, he called. Manager himself asked, is the vanilla problem continues? He said, yes, sir. Have you noted down the time? Yes, sir. Can you please send me the time? Yes, sir. He sent all the time. Then the manager sat down and observed one thing. Manager could have dismissed. What is this? What kind of crazy thing? Then he observed, then he found that whenever he has purchased vanilla ice cream, he has come back very quickly in less than 2 minutes. Whenever it is other flavors, it had taken nearly 5 minutes or more than that. Then he came to know, whoa, this timing is the problem, not the ice cream. Then the manager himself came to study this case. Then he observed why this is happening. He got his technical team. Why don't you switch off this model car and start within 2 minutes? They found it as all models have same problem. Before 2 minutes, if you start, it will not start. So then they found those days cars, there is something called as vapor lock. The engine is not cooled, vapor is there. Under that vapor, car would not start. But if you leave it for 3-4 minutes, it will start. Then he correlated, then he came to that shop and found out that because vanilla is a very popular thing, that vanilla box is near the counter. So very quickly he can get the vanilla, come back. Whereas other flavors are somewhere else, and for him to go fetch bill and come will take little more time. That's how there was no problem. So that's how it was relieved. The problem was resolved. So the lesson is that we always think in life the same way. We try to address the problem somewhere which is not there. Patanjali warns us, Pratiprasavaha, go backward, go inward, look what your samskaras contain, and that is where you have to repair. If you don't do that, you will not solve the problem. Any manager would have said, don't worry, I said, don't eat vanilla. Okay. Buy some other thing and go ahead. But that does not solve.
So, this is what we need to see. That is very, very important, because we harbor lot of such kleshas in the mind. Raga, dvesha, fear, we harbor. Day in, day out, ನಮ್ಮ ಮನಸ್ಸಿನಲ್ಲಿ ಅದು ತುಂಬಿ ತುಳುಕ್ತಾ ಇರುತ್ತೆ. ಅದರಿಂದ ಮುಕ್ತರಾಗದೆ ನಾವು ಹೊರಗಡೆಯಿಂದ ನಮ್ಗೆ ಏನೋ ಆಗ್ತಾ ಇದೆ ಅಂದ್ರೆ ಅದೇ ಯು ವಿಲ್ ನೆವರ್ ಎವರ್ ಅಟೈನ್ ಪೀಸ್ ಆಫ್ ಮೈಂಡ್. ಆ ಪರಮ ಶಾಂತತೆ ಬೇಕಾದರೆ ನಾವು ನಮ್ಮೊಳಗೆ ಹೊಕ್ಕಬೇಕು ಪ್ರಾಮಾಣಿಕವಾಗಿ. ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನಾಟ್ ಶೋ ಆಫ್. ಯಾರೋ ಒಬ್ಬ ಅಮ್ಮ ಇದ್ಲಂತ, ಆಯಮ್ಮಂಗೆ ಇನ್ನೊಬ್ಬಳ ಮೇಲೆ ದ್ವೇಷ. ದ್ವೇಷ ಅಂದ್ರೆ ಅತಿ ದ್ವೇಷ. ಏನು ಹಾವಿನ ದ್ವೇಷ 12 ವರ್ಷ ಅಲ್ಲ, ಇವ್ರದ್ದು 40 ವರ್ಷದಿಂದ ದ್ವೇಷ. ಆ ಅಮ್ಮ ಕಾಲೇಜಲ್ಲಿ ಇದ್ದಾಗಲಿದ್ದು ಈ ಅಮ್ಮಂಗೆ ದ್ವೇಷ. ಈ ಅಮ್ಮಂಗೆ ವಯಸ್ಸಾಯಿತು, ಯಾರ ಮೇಲೋ ದ್ವೇಷ ದ್ವೇಷ ದ್ವೇಷ. ಈ ಅಮ್ಮಂಗೆ ಏನೋ ಕಾಯಿಲೆ ಬಂತು, ಟರ್ಮಿನಲ್ ಇಲ್ನೆಸ್ ಬಂತು. ಡಾಕ್ಟ್ರ್ ಎಲ್ಲ ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ಮಾಡಿ ಹೇಳಿದ್ರು, ನೋಡಿಮ್ಮ, ಗ್ರೇವ್, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡ್ಬಿಟ್ಟಿದ್ದೀರ, ಮೊದಲು ಅದೆಲ್ಲ ಬಿಟ್ಬಿಡಿ. ಆ ಥರದ್ದೇನಿದ್ರು ಬಿಟ್ಬಿಡಿ. ಇನ್ನು ನಿಮಗೆ 3 ದಿವಸ ಟೈಮ್, ಓನ್ಲಿ 3 days. ಈ ಅಮ್ಮ ಯಾರನ್ನ ಕರೆದ್ರು, ಪುರೋಹಿತರು ಅನ್ಕೊಳ್ಳಿ ಅಥವಾ ಸಮ್ ಅಡ್ವೈಸರ್, ವಾಟ್ ಎವರ್. ನೋಡಿ, ಈ ಥರ ಹೇಳ್ಬಿಟ್ಟಿದ್ದಾರೆ, ಏನು ಮಾಡಬೇಕು? ಅವರಂದ್ರು, ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ರಾಗ ದ್ವೇಷಗಳಿದ್ರೆ ಅದನ್ನ ಬಿಟ್ಬಿಡಿ ಸಾಕು. ಎಮ್ಮ ಅಂದ್ಲು, ಆಗ ಒಬ್ಬರ ಮೇಲೆ ದ್ವೇಷ ಇದೆ, ಅವಳು ತಲೆ ಕಂಡ್ರಾಗಲ್ಲ, ನನಗೆ ಅವಳ ಹೆಸರೆತ್ತಿದ್ರಾಗಲ್ಲ. ಈ ಅಪ್ಪ ಹೇಳ್ದ, ಹಾಗಾದ್ರೆ ನೋಡಿ, ಇನ್ನು 3 ದಿವಸಕ್ಕೆ ಹೋಗ್ಬಿಡ್ತೀರಾ ಅಂದ್ರೆ ಚೆನ್ನಾಗಿರಲ್ಲ, ಆ ದ್ವೇಷ ಬಿಟ್ಬಿಡಿ. ಆಯ್ತು, ಏನು ಮಾಡ್ಬೇಕು? ಏನಿಲ್ಲ, ಎಮ್ಮಗೆ ಒಂದು ಫೋನ್ ಮಾಡ್ಬಿಡಿ. ಫೋನ್ ಮಾಡ್ಬಿಟ್ಟು, ನಾನು ನಿಮ್ಮನ್ನ ಅಥವಾ ಕ್ಷಮಿಸ್ಬಿಟ್ಟಿದ್ದೀನಿ, ಅಥವಾ ಯಾವ ದ್ವೇಷನೂ ಇಲ್ಲ, ಐ ಆಮ್ ಗೋಯಿಂಗ್ ಟು ಫರ್ಗಿವ್ ಅಂತ ಹೇಳ್ಬಿಡಿ. ಆಯ್ತು, ಈಗಲೇ ಮಾಡ್ತೀನಿ ಅಂದ್ಲು. ನಂಬರ್ ತಗೊಂಡು ಮಾಡಿದ್ಲು, ಮಾಡಿ ಫೋನ್ ಮಾಡಿ ಹೇಳಿದ್ರು. ಆ ಅಮ್ಮನೂ ತಗೊಂಡ್ಲು. ನಾನು ಅಂದ್ಲು, ಯಾರು ಎಲ್ಲ ಗೊತ್ತಲ್ಲ. ಅವೇ ನೀವು ಫೋನ್ ಮಾಡ್ಬಿಟ್ಟಿದ? ಏನಿಲ್ಲ, ಐ ವಿಲ್ ಕ್ವಿಕ್ಲಿ ಟೆಲ್ ಯು. ಹೇಳಿದ್ರು, ಐ ಆಮ್ ಗೋಯಿಂಗ್ ಟು ಫರ್ಗಿವ್ ಯು ಇಫ್ ಐ ಆಮ್ ಗೋಯಿಂಗ್ ಟು ಡೈ ಇನ್ 3 days. ಪ್ರಾಮಾಣಿಕವಾಗಿಲ್ಲ. 3 ದಿವಸ ಸತ್ತೋದ್ರೆ ನೀನು ಫರ್ಗಿವ್, ಇಲ್ಲ ಅಂದ್ರೆ ನಾನು ಸಾಧಿಸ್ತೀನಿ. ದಟ್ ವೋಂಟ್ ವರ್ಕ್. ಮೋಸ್ಟ್ ಆಫ್ ಅಸ್ ಆರ್ ನಾಟ್ ಹಾನೆಸ್ಟ್. ಮೈಂಡ್ ವಿಲ್ ನಾಟ್ ಲೀವ್ ಇಟ್. ಇಟ್ಕೊಂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಪ್ರಸವ ಮಾಡೋದು ಅಷ್ಟು ಸುಲಭ ಅಲ್ಲ. ಇಟ್ ಇಸ್ ಆಲ್ವೇಸ್, ದಟ್ ಇಸ್ ವೈ ಈಗೋ ಕಮ್ಸ್ ಇನ್ ಟು ಪಿಕ್ಚರ್. ಈಗೋ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಂದೇನು ತಪ್ಪಿಲ್ಲ, ಅವ್ರದ್ದೇ ತಪ್ಪು. ಪ್ರತಿ ಪ್ರಸವಕ್ಕೆ ಅದೇ ಅಡ್ಡಿ. ಈಗೋ ಹೇಳುತ್ತೆ, ಪತಂಜಲಿ ಹೇಳ್ತಾರೆ ಹೋಗು ಅಂತ, ಇಲ್ಲೇ ಈಗೋನ ತಡೆಯುತ್ತೆ. ನಿಂದೇನು ತಪ್ಪು, ನೀನೆಂತ ಪುಣ್ಯಾತ್ಮ, ಪ್ರಪಂಚ ನಡೀತಾ ಇರೋದೇ ನಿನ್ನಂತವ್ರು ಇರೋದ್ರಿಂದ ಅಂತ. ಹಾಗಾಗಿ ಪತಂಜಲಿ ಹೇಳಿದ್ರು, ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನ ಗಮನಿಸ್ಬೇಕು ಕಣೆಯ. ಇದು ಸೂಕ್ಷ್ಮ, ಅಂದ್ರೆ ನಾವು ಒಳಹೊಕ್ಕಿ ಪರಿಶೀಲಿಸಬೇಕಾಗಿರ್ತಕ್ಕಂಥದ್ದು. ಕೆಲವು ವೇಳೆ ಇಟ್ ವಿಲ್ ಬಿ ಆಕ್ಟಿವ್. ಆಕ್ಟಿವ್ ಅಂತ ಹೇಳಿದ್ರೆ ನಾವು ಈ ಕೂತಿದ್ದಾಗಲೇ ಏನೋ ಬರ್ತಾ ಇರುತ್ತೆ. ವೆರಿ ಆಕ್ಟಿವ್ ಇನ್ ದಿ ಮೈಂಡ್. ವೃತ್ತಿ ರೂಪದಲ್ಲಿ, ಅಂದ್ರೆ ವಿ ಆರ್ ಸೀಯಿಂಗ್ ದಟ್ ಮಾಡಿಫಿಕೇಶನ್ಸ್ ಇನ್ ದಿ ಮೈಂಡ್. ಕೂತಿದ್ದೀವಿ, ಹೀಗೆ ಕೂತಿದ್ರೆ ಬರ್ತಾ ಇರುತ್ತೆ, ಅದೇ ಬರ್ತಾ ಇರುತ್ತೆ. ಅದು ಇಟ್ ಕ್ಯಾನ್ ಬಿ ಅಟ್ರಾಕ್ಷನ್ ಆರ್ ಅವರ್ಷನ್. Same thing keeps coming.
ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರು. ಗುರುಗಳು ಹೇಳಿದ್ರು, ನೋಡಪ್ಪ ಹಿಂಗೂ ಆಗುತ್ತೆ ಕಣೆ ಅರ್ಜುನ, ಕೆಲವು ವೇಳೆ ವ್ಯಕ್ತ ರೂಪದಲ್ಲಿ, ಪ್ರಕಟ ರೂಪದಲ್ಲಿ ಇರುತ್ತೆ. ಈಗ ನೀನೇ ಒಂದ್ 2 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊ ಅಂದ್ರೆ ನಿನ್ ಮಗನ್ ಜ್ಞಾಪಿಸ್ಕೋತೀಯ, ಮಗಳ್ ಜ್ಞಾಪಿಸ್ಕೋತೀಯ, ಅವ್ರು ಏನ್ ಮಾಡಿದ್ರು ಏನ್ ಮಾಡ್ಲಿಲ್ಲ ಇದೆಲ್ಲ ತಲೆಯಲ್ಲಿ ಓಡಿಸ್ತಾ ಇರ್ತೀಯ. ಅದಕ್ಕೇನಪ್ಪ ಮಾಡ್ಬೇಕು, ಅದನ್ನೆಲ್ಲ ತೆಗೆದುಹಾಕ್ಬೇಕಾದ್ರೆ ಮುಂದಿನ ಸೂತ್ರವನ್ನ ನೋಡಪ್ಪ ಅಂತೇಳಿ. ಧ್ಯಾನ ಹೇಯ ತದ್ವೃತ್ತಯ. ಧ್ಯಾನದಿಂದ ಅಂತ ವೃತ್ತಿಗಳನ್ನ ನೀನು ಕಡಿಮೆ ಮಾಡಿಕೊಳ್ಳಬಹುದು. ಕಡಿಮೆ ಮಾಡಿ, ಅದಕ್ಕೆ ಧ್ಯಾನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್, ಧ್ಯಾನ ಪತಂಜಲಿ ಏನ್ ಹೇಳ್ತಾರೆ, ಒಂದೇ ವಸ್ತು ಅಥವಾ ವಿಷಯದೆಡೆಗೆ ಮನಸ್ಸನ್ನ ಸತತವಾಗಿ ಹರಿಸ್ತಕ್ಕಂಥದ್ದು, ಅದೇ ಧ್ಯಾನ. ಯಾವುದಾದ್ರು ಒಂದು ಮಂತ್ರ ಆಗ್ಬೋದು, ಒಂದು ಪ್ರತಿಮೆ ಆಗ್ಬೋದು, ನೀ ಅದರಲ್ಲೇ ಮನಸ್ಸನ್ನ ಇಟ್ಟಿರೋದಕ್ಕೆ ಸಾಧ್ಯ ಆದರೆ ಅದೇ ಧ್ಯಾನ. ಹಾಗನ್ಬಿಟ್ಟು ಏನು ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ಇಲ್ಲ. ನೀನು ಒಂದೇ ಕಡೆ ಮನಸ್ಸು ನಿಲ್ಸೋದು ಅಂತ ಹೇಳಿದ್ರೇನು, ನಿನ್ನ ಮನಸ್ಸು ಭೂತಕಾಲಕ್ಕೋ ಭವಿಷ್ಯತ್ ಕಾಲಕ್ಕೋ ಹೋಗದೆ ವರ್ತಮಾನದಲ್ಲೇ ಇರುತ್ತೆ. ಏನೋ ಒಂದು ಮಂತ್ರ ಓಂ ಅಂತಿದ್ಯಾ, ಓಂ ಅಲ್ಲೇ ಮನಸ್ಸಿರ್ಬೇಕು. ನಮ್ದೇನಾಗ್ಬಿಡುತ್ತೆ, ಓಂ ಓಂ ಬ್ರಿಗೇಡ್ ರೋಡ್, ಓಂ ಹಾಗೆ MG ರೋಡ್ಗೆ ಬಂದು ಓಂ ಲೇಕ್ಯೂ ಐಸ್ ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿ 2 ದಿವಸ ಆಯ್ತು ಹೋಗಿ, ಓಂ ಓಂ ನಡೀತಾ ಇರುತ್ತೆ ಪಕ್ಕ. ಓಂ, ಏನ್ ತೊಂದರೆ ಇಲ್ಲ. ಓಂ ಐಸ್ ಕ್ರೀಮ್ ಪಾರ್ಲರ್ ಅವತ್ತು ಅವನು ಸಿಕ್ಕಿದ್ದ, ಓಂ ಕಳ್ಳ ಅವನು, ಓಂ ಎಂತ ಇದು ಮಾಡ್ಬಿಟ್ಟ ನನಗೆ, ಏನ್ ಮಾಡಿದಾನ್ ಗೊತ್ತಾ, ಓಂ ಓಂ ಓಪನ್ ಯುವರ್ ಐಸ್ ಅಂತಾರೆ, ಬೆಟ್ಟ ಕಣ್ಣು ಆಗ್ಬಿಡುತ್ತೆ. ಧ್ಯಾನ ಅಂತ ಹೇಳಿದ್ರೆ ನಾವು ಏನೇ ಮಾಡ್ತಾ ಇದ್ರು ಅಲ್ಲೇ ಗಮನ ಇರುತ್ತೆ, ಮನಸ್ಸು ಆ ಕಡೆಗೆ ಹೋಗಲ್ಲ, ಈ ಕಡೆಗೆ ಹೋಗಲ್ಲ. ಇದು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಬರಬೇಕು. ಕಲ್ಟಿವೇಟಿಂಗ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್. ಬಟ್ ಹಾಗನ್ಬಿಟ್ಟು ಅದೇನು ಸುಮ್ಮನೆ ನಾವು ಮನಸ್ಸಿಗೆ ಎಲ್ಲ ಲಿವಿಂಗ್ ಇನ್ ದಿ ಪ್ರೆಸೆಂಟ್, ನಾವು ಅಂಡ್ ಹಿಯರ್, ಇದೆಲ್ಲ ಭಾಳ ಭಾಳ ಹೇಳ್ತಾರೆ. ದೊಡ್ಡ ದೊಡ್ಡ ಟೈಟ್ಗಳು ಹಾಕಿ ಹೇಳ್ತಾರೆ. ಬಟ್ ದಟ್ ಇಸ್ ದಿ ಎಂಡ್ ರಿಸಲ್ಟ್. ದಟ್ ಕೆನಾಟ್ ಬಿ, ಯು ಕೆನಾಟ್ ಫೋರ್ಸ್ ದಿ ಮೈಂಡ್. ಪ್ರಯತ್ನ ಮಾಡಿ ಕೂತ್ಕೊಳ್ಳಿ ಹಿಂಗೆ, ಓಂ ಐಸ್ ಕ್ರೀಮ್ ಅನ್ನುತ್ತೆ, ಏಯ್ ನೋ ಪ್ರೆಸೆಂಟ್, ಓಂ ಇನ್ಯಾವುದೋ ತಗೊಂಡೋತ್ತೆ, ಖಾರ ಬದುಕು ತಗೊಂಡೋತ್ತೆ, ಅದಕ್ಕೇನು, ಇಟ್ ಇಸ್ ನಾಟ್ ಈಸಿ. ವೈ ದಿ ಮೈಂಡ್ ಈಸ್ ಮೂವಿಂಗ್, ಯಾವ್ದಕ್ಕೆ ಆ ಕಡೆ ಕಡೆ ಹೋಗ್ತಾ ಇದೆ, ಕ್ಲೇಶಗಳಿದೆಯಪ್ಪ ಒಳಗಡೆ. ಅದಕ್ಕೆ ನೀನು ಧ್ಯಾನದಲ್ಲಿ ಇದ್ದು 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 ಅಭ್ಯಾಸ ಮಾಡಿ 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 ಇದನ್ನು ಮಾಡಬೇಕು. ಗೋ ಟು ದಿ ರೂಟ್. ಅದಕ್ಕೆ ಮೊದಲು ಅದನ್ನ ಹೇಳಿದ್ರು ಪತಂಜಲಿಗಳು. ಕೆಲವು ಕಾಮೆಂಟ್ರೇಟರ್ಸ್ ಏನ್ ಬರೀತಾರೆ ಅಂತ ಹೇಳಿದ್ರೆ, ಈ 2 ಸೂತ್ರಗಳು ಅದ್ಲು ಬದಲು ಮಾಡ್ಬಿಟ್ಟು ಪತಂಜಲಿಗಳು ಇಲ್ಲ, ಅವರು ಧ್ಯಾನದ ಕ್ರಮ ಹೇಗಿರ್ಬೇಕು ಅನ್ನೋದಕ್ಕೆ ಇದು ಕೊಟ್ಟರು. ಆ ರೀತಿ ನಾವು ಮನಸ್ಸನ್ನ ತರಬೇತಿಗೊಳಿಸ್ಕೋಬೇಕು. ನಾವು ಮಾಡೋ ಏನೇ ಕೆಲಸ ಇರ್ಬೋದು, ಅಲ್ಲಿ ಮನಸ್ಸನ್ನ ಇಡುವ ಪ್ರಯತ್ನ ಮಾಡಬೇಕು. ಮನಸ್ಸು ಕದಲ್ತಾ ಇರುತ್ತೆ, ನಾವು ಸತತವಾಗಿ ಅದಕ್ಕೆ ತರಬೇತಿಯನ್ನು ಕೊಡಬೇಕು. ಕೊಡಬೇಕಾದ್ರೆ ಈ ರಾಗದ್ವೇಷಗಳು, ಅಭಿನಿವೇಶ ಇವೆಲ್ಲ ಕಡಿಮೆ ಆಗ್ತಾ 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 ಹೋಗಬೇಕು. ಮಾ ಶಾರದಾದೇವಿ ಯಾರು ಗೊತ್ತಾ? ರಾಮಕೃಷ್ಣ ಪರಮಹಂಸರ ಪತ್ನಿ ದೇವಿ. ದೇವಿ ಅನ್ನೋದೇ ಒಳ್ಳೇದು. ಆಕೆ ಇದ್ದಾಗ ಅಲ್ಲಿ ಮನೆಯಲ್ಲಿದ್ರು ಒಬ್ಬ ವ್ಯಕ್ತಿ, ಅಲ್ಲಿ ತುಂಬಾ ಜನ ಬರೋರು ಆಕೆ ನೋಡಕ್ಕೆ. ಬಿಕಾಸ್ ಶಿ ವಾಸ್ ಎ ಗ್ರೇಟ್ ಸಾಧ್ವಿ, ರಿಯಲೈಸ್ಡ್ ಪರ್ಸನ್. ತುಂಬಾ ಜನ ಬಂದು ಅವರಲ್ಲಿ ಸಾಧು ಸಂತರು, ಗೃಹಸ್ಥರು ಎಲ್ಲರೂ ಬಂದು
ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡ್ಕೋತಾ ಇದ್ರು. ಅಲ್ಲೊಬ್ಬ ವ್ಯಕ್ತಿ ಇದ್ದ, ನಿರಕ್ಷರ ಕುಕ್ಷಿ. ನಿರಕ್ಷರ ಕುಕ್ಷಿ ಅಂದ್ರೆ ಇಲ್ಲಿಟ್ರೇಟ್. ಅವನದೇನಪ್ಪ ಕೆಲಸ ಅಂತ ಹೇಳಿದ್ರೆ ಅವ್ರ ಮನೆ ಸುತ್ತಲೂ ಎಲ್ಲ ಗುಡಿಸೋದು. ದಿನ ಬೆಳಗ್ಗೆ ಬಂದು ಎಲ್ಲ ಶುಚಿ ಮಾಡಿ ಒರೆಸಿ ಹೋಗೋದು. ಅವನಿಗೇನು ಬರಲ್ಲ, ಅವನಿಗೇನು ಪ್ರಶ್ನೆ ಕೇಳೋಕ್ಕೂ ಏನೂ ಗೊತ್ತಿಲ್ಲ, ಉತ್ತರ ಹೇಳಿದ್ರು ಏನು ತಲೆಗತ್ತಲ್ಲ, ಆ ಸ್ಥಿತಿ ಆಗಿದ್ದು. ಒಂದ್ಸತಿ ಅವನಿಗೆ ಅನ್ನಿಸ್ತಂತೆ, ಏನು ಎಲ್ಲ ಮಾಡ್ತಾರೆ, ಏನೇನೋ ಮಾಡ್ತಾರೆ ಇವರೆಲ್ಲ, ನಾನು ನೋಡಿದ್ರು ನಂದೇನು ಏನೂ ಇಲ್ಲ, ಇವರೆಲ್ಲ ಮಾಡಿ ಇಷ್ಟು ಬಂದು ಉದ್ದುದ್ದ ಚರ್ಚೆ ಮಾಡ್ತಾರೆ, ಇವ್ರು ನೋಡಿದ್ರೆ ಅಮ್ಮ ಏನೇನೋ ಹೇಳ್ತಾರೆ, ಈ ಥರ ಆಗ್ತದೆ ಅಂತ ಒಂದು ದಿವಸ ಧೈರ್ಯ ಮಾಡಿ ಹೋಗಿ ತಾಯಿ ಅಂತ ಕೇಳಿದ್ನು, ಅಮ್ಮ ನನಗೇನಾದರೂ ಹೇಳಿ, ಇಷ್ಟೊಂದು ಜನ ಬರ್ತಾರೆ, ನಾನು ನೋಡಿದ್ರೆ ಏನೂ ಇಲ್ಲ, ನಾವು ಒಂದು ದಿವಸ ನಿಮ್ಮನ್ನು ಕೇಳೂ ಇಲ್ಲ, ನೀವು ಉತ್ತರ ಹೇಳೂ ಇಲ್ಲ, ನನಗೂ ಏನೋ ಹೇಳ್ತಾರಲ್ಲ ಎಲ್ಲರೂ ಆನಂದವಾಗಿರ್ಬೇಕು, ಅದೇನೋ ಮೋಕ್ಷ ಅಂತ ಪದ ಕೇಳಿಸ್ಕೊಂಡಿದ್ದೀನಿ, ನಾನೇನು ಮಾಡಬೇಕು? ಅದಕ್ಕೆ ಅವರನ್ನ ಕೇಳಿದ್ರಂತೆ, ನೀನು ಅದ್ಭುತವಾಗಿ ಮಾಡ್ತಿದೀಯ, ಏನು ಮಾಡ್ತಿದೀಯೋ ಅದನ್ನೇ ಮಾಡ್ಕೊಂಡು ಹೋಗು, ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್, ದಟ್ಸ್ ಆಲ್, ನಥಿಂಗ್ ಎಲ್ಸ್ ಇಸ್ ನೀಡೆಡ್. ಅಷ್ಟೇ. ಯಾಕೆಂದ್ರೆ ಆಕೆ ಗಮನಿಸಿದ್ಲು ಈತ ಹೆಂಗೆ ಕಸ ಗುಡಿಸ್ತಾರೆ ಅಂತ. ಆ ಕಡೆ ಈ ಕಡೆ ಮನಸ್ಸೇ ಹೋಗ್ತಿಲ್ಲ. ಕಸ ಗುಡಿಸೋದು ಅಂದ್ರೆ ಅದೇ ಅಷ್ಟೇ, ಅವನಿಗದೊಂದು ವ್ರತ. ಇದೊಂದು ಪವಿತ್ರವಾದ ಸ್ಥಳ, ತಾಯಿಯನ್ನು ನೋಡೋಕೆ ತುಂಬ ಜನ ಬರ್ತಾರೆ, ಎಲ್ರಿಗೂ ಅನುಕೂಲ ಆಗಬೇಕು ಅಷ್ಟೇ, ಇದೇನು ನೋ ಎಕ್ಸ್ಪೆಕ್ಟೇಷನ್, ನಥಿಂಗ್. ಬಿಡ್ತಾ ಇದ್ದ. ಅದು ಏನು ಎಷ್ಟು ಸಾಕಟ್ಟು, ಅವ್ರಿಗೆ ವಯಸ್ಸಾಗಿ ಎಷ್ಟೋ ವಯಸ್ಸು, ಒಂದು 70-80 ವರ್ಷ ಆಗೋ ತನಕ ಮಾಡ್ತಾ ಇದ್ದ ಮನುಷ್ಯ. ಅಲ್ಲಿಯ ತುಂಬಾ ಜನ ಸಾಧುಗಳು ಚಿಕ್ಕವರಾಗಿದ್ದ ಬಂದು ವಯಸ್ಸಾದ್ಮೇಲೆ ಅಲ್ಲಿ ಬರೋರುವೆ ಇವನಿಗೆ ಪರಿಚಯ. ಯಾಕೆ ಇವನು ನೋಡೋರು. ಇವನು ಒಂದ್ ದಿವಸ ಬರೋದು ನಿಲ್ಲಿಸ್ದ, ವಯಸ್ಸಾಗೋದು, ಹಾಸಿಗೆ ಹಿಡ್ದ. ಅವ್ರ ಮಗಳನ್ನ ಕಳ್ಸೋಣ, ಗುಡಿಸ್ಬಿಟ್ ಬಾ. ಇವನಿಗೆ ಏನೋ ಒಂದಷ್ಟು ಪಾಪ ಜೀವನಕ್ಕೆ ಎಟ್ಬೇಕೋ ಅಷ್ಟು ಯಾರೋ ದುಡ್ಡು ಕೊಡೋರು. ಈ ಕೆಲವು ಸಾಧು ಸಂತರು ಇದಕ್ಕೆ ತಿಳ್ಕೊಂಡ್ರು, ಓ ಬರ್ತಾನೆ ಇಲ್ವಲ್ಲ ಇವನು, ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದ ಶ್ರದ್ಧೆಯಿಂದ ಅಂತ ಒಂದೆರಡು ಜನ ಹೋಗಿ ಅವನಿಗೆ ಹೇಳಿದ್ರಂತೆ. ಹಾಸಿಗೆ ಹಿಡಿದು ಬಿಟ್ಟಿದ್ದ. ಅಲ್ಲಪ್ಪ, ನೀನು ಬರೋಕ್ಕಾಗ್ತಿಲ್ಲ ಈಗ, ನಮಗೂ ಗೊತ್ತು, ಆದರೆ ನಿನಗೆ ಏನು ಸಂಬಳ ಕೊಡಬೇಕು ಅದು ನಾವು ಕಳಿಸ್ತೀವಿ, ನೀನೇನು ಬರಲು ಬೇಡ, ಕಸ ಕೊಡಿಸ್ಲು ಬೇಡ. ಬಟ್ ನಮಗೆ ನಿಮ್ಮನ್ನು ಕಂಡ್ರೆ ಭಾಳ ಪ್ರೇಮ, ಯಾಕೆ ನೀನು ಆ ರೀತಿ ನಿಷ್ಕಾಮದಿಂದ ಕೆಲಸ ಮಾಡಿದ್ದೀವಿ, ಏನು ಬಯಸಿಲ್ಲ, ನಾವು ಆಗಿಂದ ನೋಡ್ತಾ ಇದ್ದೀವಿ, ವಿ ವಿಲ್ ಪೇ ಯು. ಅದಕ್ಕೆ ಆತ ಹೇಳಿದ್ನಂತೆ, ಇಲ್ಲ ನಾನು ದುಡ್ಡುಗೋಸ್ಕರ ಯಾವತ್ತೂ ಅಲ್ಲಿ ಬರಲಿಲ್ಲ, ಮೊದಲು ಸುಮ್ಮನೆ ಏನೋ ಮಾಡ್ತಾ ಇದ್ದೆ, ಆಮೇಲೆ ಅಮ್ಮನೊಂದು ದಿವಸ ಕೇಳಿದ್ದೆ ನಾನು, ಆಗ ಆಕೆ ಹೇಳಿದ್ದೆ, ನಿನಗಿನ್ಯಾವ ತಪಸ್ಸು ವಿದ್ಯೆಯೂ ಬೇಡ, ಏನು ಮಾಡ್ತಿದ್ಯೋ ಅದನ್ನು ಸುಮ್ಮನೆ ಮಾಡ್ಕೋತಾ ಹೋಗು ಅಂದಿದ್ರು, ಅದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ, ಆ ತೃಪ್ತಿ ನನಗಿದೆ ಅಷ್ಟೆ. ಆಮೇಲೆ ಆ ಸಾಧು ಸಂತರು ಬಂದರು, ಆಮೇಲೆ ಅವ್ರಿಗೆ ಗೊತ್ತಾಯ್ತಂತೆ, ಆತ ಅದಾದ ಕೆಲವೇ ದಿನಗಳಲ್ಲಿ ತನ್ನ ದೇಹವನ್ನು ಬಿಟ್ಟ. ಅವರ ಮನೆಯವರ ಹತ್ರ ಇವರೆಲ್ಲ ಹೋಗಿದ್ರಂತೆ, ಟು ಗಿವ್ ದೇರ್ ಲಾಸ್ಟ್ ರೆಸ್ಪೆಕ್ಟ್. ಆಗ ಅವರ ಹತ್ತಿರದಲ್ಲಿ ಇದ್ದವರು, ಅವರ ಕುಟುಂಬಸ್ಥರು ಹೇಳಿದ್ರಂತೆ, ಇಲ್ಲ, ಬಹಳ ಸುಲಭವಾಗಿ ಅವರ ಪ್ರಾಣ ತ್ಯಾಗ ಆಯಿತು. ಅವರು ಪ್ರಾಣ ತ್ಯಾಗ ಮಾಡೋಕ್ಕೂ ಮೊದಲು ಒಂದು ಮಾತು ಹೇಳಿದ್ರು, ಅಮ್ಮ ನನಗೆ ದರ್ಶನ ಆಗ ಅವ್ರು ಯಾರ ಹತ್ರ ಇದ್ರು ಅವ್ರು ಹೇಳಿದ್ರಂತೆ, ಈತ ಹೇಳಿದ್ದು, ಯಾರು ಪ್ರಾಣತ್ಯಾಗ ಮಾಡಿದ ವ್ಯಕ್ತಿ, ಅಮ್ಮ ನಿನ್ನ ದರ್ಶನ ಕೊಟ್ಟಿದೀಯ, ನನ್ನಂತವನ್ನ ಇಷ್ಟು ಸ್ವಾಗತ ಮಾಡಿ ಕಳಿಸ್ಕೊಡ್ತಾ ಇದೀಯ,
ನನಗಿದಕ್ಕಿಂತ ಇನ್ನೇನು ಬೇಕಮ್ಮ. ಹ್ಯಾಡ್ ದಟ್ ವಿಷನ್ ದಟ್ ಮಾ ಶಾರದಾ ಕೇಮ್ ಅಂಡ್ ಎನೇಬಲ್ಡ್ ಇಸ್ ಫೈನಲ್ ಡಿಪಾರ್ಚರ್. ಅದು ಇದರ್ಥ ಏನಪ್ಪ ಅಂತ ಹೇಳಿದ್ರೆ, ಆ ಧ್ಯಾನಸ್ಥ ಮನಸ್ಸನ್ನ ನಾವು ನಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ವಿಸ್ತರಿಸಬೇಕು. ಧ್ಯಾನ ಅಂತ ಹೇಳಿದ್ರೆ ಕೇವಲ ನಾವು ಏನೋ ಒಂದು ಕಡೆ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅದು ಆರಂಭಿಕ ಬೇಕದುವೇ, ಅದಿಲ್ಲದೆ ಆಗಲ್ಲ. ಯಾಕೆಂದ್ರೆ ಮನಸ್ಸನ್ನ ನಾವು ಪರಿಶೀಲನೆ ಮಾಡ್ಕೋದಕ್ಕೆ ಅದೊಂದು ಅವಕಾಶ, ಆದರೆ ಅಷ್ಟಕ್ಕೆ ಸೀಮಿತ ಅಲ್ಲ. ಇದನ್ನು ನಾವು ತಿಳ್ಕೋಬೇಕು. ಗುರುಗಳು ಹೇಳಿದ್ರು, ನೋಡಪ್ಪ ಈ ರೀತಿ ಧ್ಯಾನವನ್ನು ಮಾಡಬೇಕು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಕ್ಲೇಶಗಳು ಬಹಳವಾಗಿ ಕಾಡುತ್ತೆ ಕಣಯ್ಯ ಶಿಷ್ಯ ಅರ್ಜುನ. ಇದೇನು ಈ ಕ್ಲೇಶಗಳು ಇವತ್ತು ನೆನ್ನೆಯದಲ್ಲ, ಜನ್ಮ ಜನ್ಮಾಂತರಗಳಿಂದ ಬರ್ತಕ್ಕಂಥದ್ದು. ಹಾಗಾಗಿ ಇದನ್ನ ತೊಡೆದು ಹಾಕಬೇಕಾದ್ರೆ ಇಷ್ಟೆಲ್ಲ ಇದೆ. ಅದಕ್ಕಾಗಿ ಪತಂಜಲಿಗಳು ಮತ್ತೊಂದು ಅದ್ಭುತ ಸೂತ್ರವನ್ನು ಕೊಟ್ಟಿದ್ದಾರೆ ಕಣಯ್ಯ, ಇದನ್ನ ಈಗ ಪರಿಶೀಲಿಸೋಣ ಅಂತ. ಅದು ಮುಂದಿನ ಸೂತ್ರ. ಕ್ಲೇಶ ಮೂಲ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮ ವೇದನೀಯ. ಇದು ಕ್ಲೇಶ ಅಂತ ಹೇಳಿದ್ರೆ ಅಫ್ಲಿಕ್ಷನ್, ಮೂಲ ರೂಟ್. ಕರ್ಮಾಶಯ ಅಂತ ಹೇಳಿದ್ರೆ ಕರ್ಮ, ಆಕ್ಷನ್. ನಾವು ಏನೇ ಆಕ್ಷನ್ ಮಾಡಿದ್ರು ಜೀವನದಲ್ಲಿ ದೇರ್ ವಿಲ್ ಬಿ ಎ ರಿಯಾಕ್ಷನ್. ಅದಕ್ಕೇನೋ ಒಂದು ಫಲ ಅಂತ ರೆಕಾರ್ಡ್ ಆಗುತ್ತೆ. ಅದು ಎಂಥದ್ದಾದ್ರೆ ಆಕ್ಷನ್ ಆಗಿರುತ್ತೆ. ಎವ್ರಿ ಆಕ್ಷನ್ ಆಸ್ ಎ ರಿಯಾಕ್ಷನ್ ವಿಚ್ ವಿಲ್ ಗೋ ಟು ಎ ರೆಪಾಸಿಟರಿ, ಡಿಪಾಸಿಟ್. ದಟ್ ಡಿಪಾಸಿಟ್ ಇಸ್ ಕಾಲ್ಡ್ ಕರ್ಮಾಶಯ. ಆಶಯ ಅಂದ್ರೆ ರಿಸರ್ವಾಯರ್. ಆದ್ಮೇಲೆ ಏನಾಗುತ್ತೆ, ದಟ್ ಒನ್ಸ್ ಯು ಗೆಟ್ ದಿ ಫ್ರೂಟ್ ಆಫ್ ದಿ ಕರ್ಮ, who has to undergo? You only have to undergo. When ದೃಷ್ಟ, ಈಗ ಕಾಣ್ತಾ ಇರತಕ್ಕಂಥ ಜನ್ಮದಲ್ಲಿ. ಅದೃಷ್ಟ, ಈಗಿನ್ನ ನೀನು ಕಾಣ್ತಾ ಇಲ್ಲ ಅಂದ್ರೆ ಫ್ಯೂಚರ್. ಅಲ್ಲಿ ವೇದನೀಯ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ದೇರ್ ಇಸ್ ನೋ ಎಸ್ಕೇಪ್. ಇದು ಬಹಳ ಚೆನ್ನಾಗಿ ತಿಳ್ಕೋಬೇಕು. ಈಗ ನಮ್ಗೆ ಏನೇನು ಜೀವನದಲ್ಲಿ ಕಷ್ಟವೋ ಸುಖವೋ ಏನಾದರೂ ತಿಳ್ಕೊಳ್ಳಿ, ಅದೇನೇನು ಆಗುತ್ತಿದೆಯೋ ಯಾರಿಂದ ಆಗ್ತಾ ಇದೆ? ನಮ್ಮಿಂದಾನೆ. ನಮಗೆ ಹಿಂದಿನ ಎಪಿಸೋಡ್ಗಳು ಗೊತ್ತಿಲ್ಲ, ಫಾರ್ಚುನೇಟ್ಲಿ. ಅದು ತಿಳ್ಕೋಬೇಕು. ಹಿಂದಿನ ಎಪಿಸೋಡ್ ಗೊತ್ತಾಗ್ಬಿಟ್ರೆ ಇದ್ದಿದ್ದು ಡೇಂಜರಸ್. ಅದಕ್ಕೆ ಸೃಷ್ಟಿಕರ್ತ ಏನ್ ಮಾಡೋದು, ಅದೆಲ್ಲ ಸಾಧಾರಣವಾಗಿ ನಮಗೆ ಸಿಗಲ್ಲ. ಈಗ ಏನೇನೋ ಮಾಡ್ತಾರೆ, ಪಾಸ್ಟ್ ಲೈಫ್ ರಿಗ್ರೆಷನ್, ಅದು ನಮಗೆ ಗೊತ್ತಿಲ್ಲ. ಬಟ್ ಭಗವಂತ ತನ್ನ ಡಿಸೈನಲ್ಲಿ ಏನ್ ಮಾಡ್ಬಿಟ್ಟ, ಅದನ್ನ ತೆಗೆದಾಕ್ಬಿಟ್ಟ. ಯಾಕೆ ಅವನಿಗೆ ಗೊತ್ತು, ನೀವು ಈ ಜನ್ಮದ ರಾಗದ್ವೇಷ ತಡ್ಕೊಳಕ್ಕೆ ಆಗಲ್ಲ. ಇನ್ನು ಹಳೆ ರಾಗದ್ವೇಷನು ಪರಿಚಯ ಮಾಡಿಕೊಟ್ಬಿಟ್ರೆ ಇನ್ಯಾರ ಹಿಡ್ಕೊಂಡು ಹೊಡಿತಾನೆ, ಏನ್ ಮಾಡ್ತಾನೆ? ಆ ಕಷ್ಟಗಳಿಂದ ತಪ್ಪಿಸೋದಕ್ಕೆ ಏನ್ ಮಾಡ್ಬಿಟ್ಟಿದ್ದಾನೆ, ಅದು ಡೀಲಿಂಗ್ ಮಾಡಿ. ಅದು ನಾವು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಗೊತ್ತಿರುತ್ತಂತೆ. when we are in the womb of the mother, apparently we will know. ಪೂರ್ವ ಜನ್ಮದ್ದು ಎಲ್ಲ ಬರ್ತಾ ಇರುತ್ತೆ. ದಟ್ ಇಸ್ ವೈ ದೇ ರೆಫರ್ ಗರ್ಭವಾಸ ಆಸ್ ನರಕವಾಸ. ಗರ್ಭವಾಸ ನರಕವಾಸ. ಇಲ್ಲಿ ಬೇರೆ, ನಮ್ಮ ಇಂಟರ್ಪ್ರಿಟೇಷನ್ಸ್ ಬೇರೆ. ಇಲ್ಲಿ ಸುಮ್ಮನೆ ಏನೋ ಹೇಳ್ತಾ ಇರ್ತಾರೆ, ಮಗು ಹಾರ್ಟ್ ಬೀಟ್ ಕೇಳಿಸ್ತಾ ಇದೆಯಾ, ಮಗು ಒದಿತಾ ಇದೆಯಾ, ಖುಷಿ ಪಡ್ತಾರೆ, ಇವರು ಕಿವಿ ಕೊಡ್ತಾರೆ, ಅವರು ಕಿವಿ ಕೊಡ್ತಾರೆ. ಅಲ್ಲಿ ಒಳಗಡೆ ಏನಕ್ಕೆ ಒದ್ನೋ ಗೊತ್ತಿಲ್ಲ. ಅದಕ್ಕೇನೋ ಇರುತ್ತೆ, ಅಲ್ಲಿ ಪೇಚಾಟ ಇರುತ್ತಂತೆ.
ಅಯ್ಯಪ್ಪ, ಈ ಕತ್ತಲು ಏನು, ಹೊರಗಡೆ Cloud9 ಇರ್ಬೋದು, ಒಳಗಡೆ ಮಲಮೂತ್ರಗಳ ಹತ್ರ ಸಹವಾಸ. ಆಗ ಪೇಚಾಡ್ತಾನಂತೆ, ಅಯ್ಯೋ ಈ ಕತ್ಲು, ತಪ್ಪು ಮಾಡಿದೆ, ಈ ಸತ್ಯ ಭಗವಂತ ಆಚೆ ಕಳಿಸ್ಬಿಡು, ಐ ವಿಲ್ ನೆವರ್ ಡೂ ಸಚ್ ಮಿಸ್ಟೇಕ್ಸ್ ಅಂತ ಅನ್ಕೋತಾನಂತೆ. ಆಚೆ ಬಂದ ತಕ್ಷಣ ಟೇಕ್ ದಟ್ ಡೀಪ್ ಬ್ರೆತ್, ಆವಾಗ ಕಂಟ್ರೋಲ್ ಆಲ್ ಡಿಲೀಟ್ ಆಗ್ಬಿಡುತ್ತೆ, ದಟ್ ಮೆಮೊರಿ ಇಸ್ ಡಿಲೀಟೆಡ್. ಆಮೇಲೆ ಅಗೇನ್ ಸೇಮ್ ಥಿಂಗ್ ಸ್ಟಾರ್ಟ್. ಬಟ್ ಈ ಇಂಪ್ರೆಷನ್, ಸಂಸ್ಕಾರ ವಿಲ್ ರಿಮೈನ್, ದ ಟೆಂಡೆನ್ಸೀಸ್ ವಿಲ್ ನಾಟ್ ಗೋ. ದಟ್ ದಿ ಪ್ರಾಬ್ಲಮ್. ಅದಕ್ಕೆ ಈ ಕ್ಲೇಶ ಮೂಲ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮ ವೇದನೀಯ. ನೋಡಪ್ಪ, ಅದರಿಂದಾನೇ ಎಲ್ಲ ಶುರು ಆಗುತ್ತೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ಕೆಲವು ವೇಳೆ ಈ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲೇ ಫಲಗಳು ಕೊಟ್ಟುಬಿಡುತ್ತೆ. ಕೆಲವು ವೇಳೆ ಮುಂದೆ ಕೊಡುತ್ತೆ ಅಂದ್ರೆ, ಈಗ ನಾವು ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ ಇಂಪ್ಲೈಸ್ ಇಟ್ ಕುಡ್ ಬಿ repercussion of some previous Dharma. We don't know. What we should remember, there is no injustice in creation. There is no injustice. ನಾವು ಅನೇಕ ವೇಳೆ ದೈವವನ್ನು ಬೈಕೋತೀವಿ, ನನಗೆ ಯಾಕೆ ದೇವ್ರು ಹಿಂಗೆ ಮಾಡ್ದ, ಆ ಥರದ್ದಿಲ್ಲ, ನೀನೇ ಕಾರಣ. ಗೊತ್ತಾದ್ರೆ ಏನ್ ಮಾಡ್ತೀಯ, ಯು ವಿಲ್ ಟ್ರೇಸ್ ದಿ ರೂಟ್, ಯು ವಿಲ್ ಗೋ ಟು ದಿ ರೂಟ್. ಇದು ಗೊತ್ತಾದ್ರೆ ಯು ವಿಲ್ ಮೆಡಿಟೇಟ್, ಗೊತ್ತಾದ್ರೆ ಯು ವಿಲ್ ಟ್ರೇಸ್ ದಿ ರೂಟ್. You will resolve at least in this janma. Else, you will again miss the path. ಅದು ಇದನ್ನು ನಾವು ಅರ್ಥೈಸ್ಕೋಬೇಕು. ಅದಕ್ಕೆ ಈ ನಂದಿಕೇಶ್ವರನ ಕಥೆ ಒಂದು ಹೇಳ್ತಾರೆ. ನಂದಿಕೇಶ್ವರ ಒಬ್ಬ ಶಿಲಾದ ಅಂತ ಒಬ್ಬ ಋಷಿ ಇದ್ದ. ಶಿಲಾದ ಅವನದೇನಪ್ಪ ಅಂತ ಹೇಳಿದ್ರೆ, ಅವನಿಗೆ ಒಬ್ಬ ಮಗ ಬೇಕು ಅನ್ನಿಸ್ತು. ಶಿವನ್ ಕುರಿತು ತಪಸ್ ಮಾಡಿದ, ನನಗೆ ಒಬ್ಬ ಮಗನನ್ನ ಕೊಡು, ಒಳ್ಳೆ ಸಕಲ ಗುಣ ಸಂಪನ್ನನಾಗಿರ್ಬೇಕು ಅಂತ. ಶಿವ ಅಂದ, ತಥಾಸ್ತುನಿ, ಯಜ್ಞ ಮಾಡಪ್ಪ, ಒಳ್ಳೆ ಮಗನನ್ನ ಕೊಡ್ತೀನಿ. ಇವನು ಯಜ್ಞ ಮಾಡ್ದ. ಯಜ್ಞ ಮಾಡಿದಾಗ ಅವನಿಗೊಬ್ಬ ಮಗ, ಬಹಳ ಕಳಕಳಿಯಾಗಿರ್ತಕ್ಕಂತಹ ಮಗ. ಅವನಿಗೆ ಎಷ್ಟಪ್ಪ, 4 ಕಾಲುಗಳು, 3 ಕಣ್ಣುಗಳು. ಇದು ವಿಶೇಷ. ಸರಿ, ಸ್ವೀಕರಿಸ್ದ, ಭಾರಿ ಖುಷಿಯಾಗಿದ್ದ. ಅದು ಹೆಂಗೆ ಮಗ, ಯಜ್ಞದ ಫಲವಾಗಿ ಇವನು ಕೇಳಿದ್ದು, ವಿತೌಟ್ ಎನಿ ಫಿಸಿಕಲ್ ಇಂಟರಾಕ್ಷನ್ಸ್. ಶಿವ ಅಂದ, ಆಯ್ತು, ವಿ ವಿಲ್ ಕ್ರಿಯೇಟ್. ಈ ವಿಜ್ಞಾನ ಅದಕ್ಕೆಲ್ಲ ಬರ್ತಾ ಇದೆ, ಗೊತ್ತಲ್ಲ. ಆರ್ಟಿಫಿಷಿಯಲ್ ಯುಟರಸ್, ಸೋ ಮೆನಿ ಥಿಂಗ್ಸ್ ಆರ್ ಕಮಿಂಗ್ ಅಪ್. ಇರ್ಲಿ, ಒಟ್ನಲ್ಲಿ ಆಗ್ಲೇ ಇತ್ತು ಅನ್ಕೊಂಬೋಣ, ಇವರು ಮಚ್ ಮೋರ್ ಅಡ್ವಾನ್ಸ್ಡ್ ಅಂತ ಆಗ್ಲಿ. ಒಟ್ನಲ್ಲಿ ಆಯ್ತು. ಬಿಕಾಸ್ ಈಗ ನೌ ದೇ ಆರ್ ಟಾಕಿಂಗ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಯು ಕ್ಯಾನ್ ಗೆಟ್ ಯುವರ್ ಪ್ರೊಜರಿ, ಯು ಕ್ಯಾನ್ ಡಿಸೈಡ್ ವಾಟ್ ಕ್ವಾಲಿಟೀಸ್ ಯು ವಾಂಟ್. Do you want, if it is a girl, you can choose, and if you want that girl to be like MS Subbulakshmi, you can choose. You can choose Tandulkar if you wish. I mean, I'm just simply throwing ideas, but somewhere something is going on. But illa adhe tara aitu. So this kind of a boy came. So he was very happy. He was learned. Because Shiva's blessing means what to talk. ಎಲ್ಲ ಆಯ್ತು. ಶಿವನೇ ಒಂದು ಕೆಲಸ ಮಾಡಿದಂತೆ, ಬ್ರಹ್ಮಂಗೆ ಹೇಳಿ, ಸಾಕಿ ಒಂದಿಷ್ಟೆಲ್ಲ ಆಯ್ತು, ವಾಪಸ್ ಬರಕ್ಕೆ ಹೇಳಿ ಅವನ್ನ. ವಾಪಸ್ ಬರಕ್ಕೆ ಹೇಳಿ ಅಂದ್ರೆ ಆಯುಸ್ ಮುಗೀತು ಅಂತ. ಸರಿ, ಶಿಲಾದನ ಹತ್ರ ಬಂದ ಬ್ರಹ್ಮ, ಹೇಳ್ದ, ಅಪ್ಪ ಈಗ ವಾಪಸ್ ಕರ್ಸ್ಕೊತಾ ಇದೀವಿ, ವಿತ್ ಇನ್ ಎ ಇಯರ್ ಎಷ್ಟು ಕಮ್ ಬ್ಯಾಕ್. ಇವನು ಹೇಳ್ದ, ಈ ದುಃಖ ಆಯ್ತು ಇವನಿಗೆ, ಇಂಥ ಪ್ರತಿಭಾವಂತ ಹೆಂಗ್ ಬರೋದು. ಇವನಿಗೆ ಹೆಸರೇನಿಟ್ಟಿದ್ರು,
ಇವನು ಆನಂದವನ್ನು ಉಂಟು ಮಾಡ್ತಾ ಇದ್ದರಿಂದ ನಂದಿ ಅಂತ ಹೆಸರಿಟ್ಟಿದ್ರು. ಈ ನಂದಿಗೆ ಗೊತ್ತಾಯ್ತು ವಿಷಯ, ಪಾಪಂಗೆ ದುಃಖ ಆಗ್ತದೆ. ನೀನು ಹೇಳಿದ ಆಯ್ತು, ನಾನು ಶಿವನನ್ನು ಕುರಿತು ತಪಸ್ ಮಾಡ್ತೀನಿ, ಘೋರವ ತಪಸ್ ಮಾಡ. ಶಿವ ಪಾರ್ವತಿ ಇಬ್ರು ಪ್ರತ್ಯಕ್ಷರ ಆದರು. ಪ್ರತ್ಯಕ್ಷರ ಶಿವ ಅಂದಪ್ಪ, ನೀನು ಇಷ್ಟು ತಪಸ್ ಮಾಡ್ತೀಯ ಅಂದಮೇಲೆ ನಿನ್ನ ನಾನು ಬಿಡಕ್ಕಾಗತ್ತೇನೆಯ? ಬಿಡಕ್ಕಾಗಲ್ಲ. ನನ್ನ ಹತ್ರದಲ್ಲೇ ನೀನು ಇಟ್ಕೋತೀನಿ. ನಿನಗೆ ಬಂದಿರತಕ್ಕಂಥ ಎಲ್ಲ ಯಾವುದೇ ವಿಧವಾದಂಥ ಈ ಬ್ರಹ್ಮ ಕರೆಸ್ಕೊಳ್ಳೋದು ಅದೆಲ್ಲ ಅದೇನು ನಿನಗೆ ಯಾವುದು ತಟ್ಟಲ್ಲ ಅಂತೇಳಿ ಅವನದೇ ಒಂದು ಹಾರ ಅವನು ಹಾಕಿ. ದೆನ್ ಈ ಗಾಟ್ ಆಲ್ ದಿ ಪ್ರಾಪರ್ಟೀಸ್ ಆಫ್ ಶಿವ. ಆಲ್ ದಿ ಪ್ರಾಪರ್ಟೀಸ್ ಮೀನ್ಸ್ ವಾಟ್? ಕಾಲಃ ಕಾಲಃ, ಹಿ ಹ್ಯಾಸ್ ನೋ ಡೆತ್. ಸೊ ಬ್ರಹ್ಮನ ವಾಕ್ಕು ಸಹ ಅಲ್ಲಿ ಬಿದ್ದಾಯ್ತು. ಮಾಡಿ ಆಯ್ತಪ್ಪ, ನೀನು ನನ್ನ ಗಣಗಳು ಇದೆ, ಅದಕ್ಕೆಲ್ಲದಕ್ಕೂ ನೀನು ಮುಖ್ಯ ಪ್ರಮುಖನಾಗಿ ನನ್ನೊಡನೆಯೇ ಇರು ಅಂತ ಆತನಿಗೆ ವರವನ್ನು ಕೊಟ್ಟ. ಇದು ಅರ್ಥ ಏನಿಲ್ಲ, ಆ ಜನ್ಮದ ಸಾಧನೆಗೆ ಆ ಜನ್ಮದಲ್ಲೇ ಫಲ ಸಿಕ್ತು, ಇದು ಉಂಟು. ಅದಕ್ಕೆ ಅದನ್ನ ತಿಳ್ಕೋಬೇಕು. ಪತಂಜಲಿಗಳು ಮುಂದುವರೆದು ಹೇಳ್ತಾರೆ, ಇದಕ್ಕೆ ಸಪೋರ್ಟಿವ್ ಸ್ಟೇಟ್ಮೆಂಟ್. ಕೇಳಿಸ್ಕೊಳಪ್ಪ ಅರ್ಜುನ, ನೀನು ಅನೇಕ ಸರ್ತಿ ಬೇಜಾಡ್ಕೋತಾ ಇರ್ತೀಯ, ನನಗ್ಯಾಕಿಷ್ಟು ಕಷ್ಟ, ನನಗ್ಯಾಕಿಷ್ಟು ನಷ್ಟ, ನನಗ್ಯಾಕೆ ಮಕ್ಳಿಂಗೆ, ಅವ್ರಿಂಗೆ ಇವ್ರಿಂಗೆ ಅಂತ. ಇದಕ್ಕೆ ಪತಂಜಲಿಗಳು ಒಂದು ಸೂತ್ರವನ್ನು ಹೇಳ್ತಾರೆ, ಅದನ್ನ ಗಮನಿಸು ಅಂತೇಳಿ ಹೇಳಿದ್ರು. ಆ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ, ಸತಿ ಮೂಲೆ ತದ್ವಿಪಾಕೋ ಜಾತಿ ಆಯುರ್ ಯೋಗ ಭೋಗ, ಜಾತ್ಯಾಯುರ್ಭೋಗ. ಸತಿ ಮೂಲೆ ತದ್ವಿಪಾಕೋ, ಸತಿ ಮೂಲೆ, ಮೂಲೆ ಅಂತ ಹೇಳಿದ್ರೆ ರೂಟ್. ಎಲ್ಲಿ ತನಕ ಈ ಒಂದು ಬೇರು, so long as this root is there. which root? ಯಾವ ಬೇರು? ಕ್ಲೇಶಗಳೆಂಬ ಬೇರು. ಎಲ್ಲಿ ತನಕ ಈ ಕ್ಲೇಶಗಳೆಂಬ ಬೇರು ವಿಪಾಕಃ ರೈಪನ್ಸ್, ಫಲವನ್ನು ಕೊಡುತ್ತೋ, ಅಂದ್ರೆ ಹಿಂದಿನ ಸೂತ್ರ ಹೇಳಿದ್ರೆ ಇದಕ್ಕೆಲ್ಲ ವಿಪಾಕ ರಿಸರ್ವಾಯರ್ ಆಫ್ ಕರ್ಮ, ಕರ್ಮಾಶಯ. ಈ ಕರ್ಮಾಶಯ ಎಲ್ಲಿ ತನಕ ಇರುತ್ತೋ ಅದಕ್ಕೆ ಅವಲಂಬಿತವಾಗಿ ಅದಕ್ಕೆ ತಕ್ಕಂತೆ ಜಾತಿ ಆಯುಷ್ ಭೋಗ ನಿನಗೆ ಲಭ್ಯ ಆಗತ್ತೆ. ಜಾತಿ ಅಂತ ಹೇಳಿದ್ರೆ ಬರ್ತ್, ದಿ ಟೈಪ್ ಆಫ್ ಬರ್ತ್ is determined by that. It includes everything, your material comfort and the environment to which you are grown. ಕೆಲವ್ರಿಗೆ ಒಳ್ಳೆ ಎನ್ವಿರಾನ್ಮೆಂಟ್ ಸಿಗುತ್ತೆ ಅಂತ ಅವರು ಅಂತ ಒಂದು ಸದ್ಗೃಹಸ್ಥರ ಮನೆಯಲ್ಲಿ ಹುಟ್ಟುತ್ತಾರೆ, ಆಚಾರ ವಿಚಾರಗಳು ಚೆನ್ನಾಗಿರೋರು ಸಿಗ್ತಾರೆ. ಇನ್ ಕೆಲವರು ಎಲ್ಲೋ ಹುಟ್ಟುತ್ತಾರೆ ಪಾಪ. ಕೆಲವರು ಯಾವುದೋ ಕ್ಲೌಡ್ 9, 10 ಅಂತ ಕಡೆ ಹುಟ್ಟುತ್ತಾರೆ. ಇನ್ ಕೆಲವರು ಇಲ್ಲಿ ಯಾವುದು ಪಾಪ ಕಾರ್ಪೊರೇಷನ್ ಆಸ್ಪತ್ರೆ, ಅಲ್ಲಿ ಸರಿಯಾಗಿ ಮಂಚವೂ ಇರಲ್ಲ, ಅಲ್ಲಿ ಹುಟ್ಟುತ್ತಾರೆ. ನೋಡಿ, ಸುಮ್ಮನೆ ಹಾಗೆ ಡಿವಿಜಿ ರೋಡಲ್ಲಿ ಹೋಗಿ ಪಾಪ ಅಲ್ಲಿ ಕೆಲವು ಮಕ್ಕಳು ಅಲ್ಲೇ ಅಮ್ಮ ಅಲ್ಲೇ ಹೂ ಎಣಿತಾ ಇರ್ತಾರೆ, ಅಲ್ಲೇ ಏನೋ ಆಟ, ಸರಿಯಾದ ಬಟ್ಟೆ ಇಲ್ಲ, ಚಳಿ ಇದ್ರು ಹಂಗೇ ಮಲಗಿದ್ರು ಪಾಪ. ಅದೇ ಇನ್ ಕೆಲವಕ್ಕೆ ಏನದು ಕಾರ್ ಏನು, ಏನು ವೈಭೋಗ ಏನು, ಕಿವಿಗೊಂದು ಬಾಯಿಗೊಂದು ಮಾಸ್ಕು, ಕಿವಿಗೆ ಎಲ್ಲ, ಕಣ್ಣು ಕನ್ನಡಕ, ಏನೇನು ತಗಲಬಾರ್ದು ಎಲ್ಲ ಬೆಚ್ಚಗಾಕಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಹಾಗೆ ಆಯುಸ್
span of life is a function of your past karma. Bhoga, what kind of ಸುಖ ದುಃಖ ಎಕ್ಸ್ಪೀರಿಯನ್ಸ್, ನಿನಗೆ ಎಂಥ ಸುಖ ಅಥವಾ ದುಃಖಗಳು, ಯಾವ ಅನುಭವಗಳು ನಿನಗೆ ಜೀವನದಲ್ಲಿ ಆಗುತ್ತೋ ಅದೆಲ್ಲ ಹೇಗಪ್ಪ? ಇದರಿಂದಾನೇ ನಿನಗೆ ಸಿಗೋದು. ಅದಕ್ಕೀಗ ನಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ದೈವವನ್ನು ಬೈಬೇಕೆ, ನಮ್ಮ ಸರ್ಕಮ್ಸ್ಟೆನ್ಸಸ್ ಬೈಬೇಕೆ, ಅಥವಾ ಮುಂದೆ ದೃಷ್ಟಾದೃಷ್ಟ ಜನ್ಮ ವೇದನೆಯ ಜ್ಞಾಪಕ ಇಟ್ಕೊಂಡು ಮುಂದೇನಾರು ಈ ಥರ ಆಗಬಾರದು ಅಂತ ಎಚ್ಚರ ವಹಿಸಬೇಕೇ? ಚಿಂತನೆ ಮಾಡಬೇಕು. ಯೋಗ ಸಾಧನೆ ಅಂದ್ರೆ ಇದು. ಯಾವ ರೀತಿಯ ಜನ್ಮ ಬರುತ್ತೆ, ನಿನಗೇನು ಲಭ್ಯ ಆಗುತ್ತೆ, ಇದೆಲ್ಲವೂ ಇಸ್ ಬೇಸ್ಡ್ ಆನ್ ಯುವರ್ ಓನ್ ಕರ್ಮಾಶಯ. ಹನುಮಂತ ಹುಟ್ಟದ ವಾನರ ಅಲ್ವೇ, ಶ್ರೀರಾಮ ಮಾನವ, ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲ ಮಾನವರು. ಸುಮ್ಮನೆ ಒಂದು ಕತೆ. ಏನ್ ಲಭ್ಯ ಆಗುತ್ತೆ? ಹನುಮಂತ ರಾಮ ಭಕ್ತ, ಎಲ್ಲರಿಗೂ ಗೊತ್ತು. ಆಮೇಲೆ ಎಲ್ಲ ಆಯಿತು, ಪಟ್ಟಾಭಿಷೇಕನ ಆಯಿತು. ರಾಮ ಹನುಮಂತನ ಮೇಲೆ ಎಲ್ಲದಕ್ಕೂ ಅವಲಂಬಿತನಾಗಿದ್ದಂತೆ. ಹತ್ತು ಅಂಬ ನನಗೆ ಅದ್ ಬೇಕು ಇದ್ ಬೇಕೇ ಬೇಕಾದ್ರು. ಇದು ನೋಡಿ ಭರತ ಶತ್ರುಘ್ನ ಲಕ್ಷ್ಮಣ 3 ಜನಕ್ಕೆಲ್ಲ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು. ಎಲ್ಲ ಇವನ ವಾನರ, ಇವನ್ ಕಪಿ, ನಮ್ಮಣ್ಣ ದೈವಿ ಸ್ವರೂಪ ಅಂತ ಮಹಾರಾಜ, ಇದೇ ನಮ್ಗಳಿಗೆ ಏನು ಹೇಳಲ್ಲ, ಎಲ್ಲ ಹನುಮಂತನ ಹಿಡ್ಕೊಂಡು ಓಡಾಡ್ತೀಯನಲ್ಲ ವಾನರ. ಏನ್ ನಾವು ಮಾನವರು ಬಂದಿದ್ದು. ಸರಿ, ಸೀತಾದೇವಿ ಹತ್ರ ಕಂಪ್ಲೇಂಟ್ ಕೊಟ್ಟರು, ಇದಾಗಲ್ಲ, ಇದು ಅವನೇ ಯಾತಕ್ಕೆ ಬೇಕು, ನಾಟ್ ನೆಸೆಸರಿ, ನಾವು 3 ಜನ ಇದೀವಲ್ಲ, ಹೆಂಗಿದ್ದೀವಿ, ವಿಲ್ ಟೇಕ್ ಕೇರ್. ನಮ್ಮ ಅಣ್ಣ ಅಂದ್ರೆ ಏನು, ನಮ್ಗೂ ಬಹಳ ಗೌರವ ಇದೆ. ಸರಿ, ಆಕೆ ಸಲಹೆ ಕೊಟ್ಲು, ಆಯ್ತು, ಯಾರು ಏನೇನು ಮಾಡ್ತೀರ ಲಿಸ್ಟ್ ಮಾಡ್ಕೊಂಬಿಡಿ. 3 ಜನನೂ ಸೇವೆ ಮಾಡಬೇಕು ಅಂತಿಲ್ಲ, ರಾಮ ಸೇವೆ, ಟೇಕ್ ಇಟ್ ಲಿಸ್ಟ್ ಅಂಡ್ ಡಿವೈಡ್ ಅಮಾಂಗ್ಸ್ಟ್ ದಿ ಟಾಸ್ಕ್ ಅಮಾಂಗ್ಸ್ಟ್ ಯು. ದೆನ್ ಐ ವಿಲ್ ಶೋ ದಿ ಲಿಸ್ಟು. ಹನುಮಂತ ಪಟ್ಟಿಯನ್ನು ಹನುಮಂತಕ್ಕೆ ತೋರಿಸ್ತೀನಿ, ತೋರಿಸ್ಬಿಟ್ಟು ನೋಡಪ್ಪ ಇದಿಷ್ಟು ಅವ್ರವ್ರು 3 ಜನ ಮಾಡ್ಕೋತಾರೆ, ಈಗ ನಿಂಗೇನು ಕೆಲಸ ಇಲ್ಲ. ಇವರೆಲ್ಲ ಕೂತ್ಕೊಂಡು ಅಲ್ಲಲ್ಲಿ ಬರೆದ್ರು ಏನೇನು ಕೆಲಸಗಳಾಗಬೇಕಲ್ಲ. ಇದು ಲಕ್ಷ್ಮಣ, ಇದು ಭರತ, ಇದು ಶತ್ರುಘ್ನ ಎಲ್ಲ ಸೀತಾದೇವಿ ಕೊಟ್ಟರು. ಸೀತಾದೇವಿ ಹನುಮಂತನ ಕರೆದು, ಹನುಮಂತ ಏನು ಕ್ಲೇಶ ಮುಕ್ತ, ಅವನಿಗೆ ಥರದ್ದು ಯಾವ ಕ್ಲೇಶನೂ ಇಲ್ಲ. ಜಾತಿ ವಾನರದಾದ್ರೂ ಅವನ ಕರ್ಮಾಶಯ ಅದ್ಭುತವಾಗಿತ್ತು. ಸೀತಾದೇವಿ ಹೇಳಿದ್ಲು, ನೋಡಪ್ಪ ಇಲ್ಲಿದೆ ಪಟ್ಟಿ, ಎಲ್ಲ ಕೆಲಸನ ಹಾಕ್ಬಿಟ್ಟಿದ್ದಾರೆ, ಯಾರೇನೇನು ಮಾಡ್ತಾರೆ ಅದನ್ನು ಬರೆದು ಬಿಟ್ಟಿದ್ದಾರೆ, ಹಾಗಾಗಿ ನಿನಗೆ ಕೆಲಸ ಇಲ್ಲ. ಈಗ ನೀನೇನು ರಾಮನ ಹತ್ರ ಏನು ಇರಬೇಕಾದ್ದಿಲ್ಲ, ಆರಾಮಿದ್ದ. ಹನುಮಂತ ಹೇಳ್ದ, ಅಮ್ಮ ಒಂದು ಕೆಲಸ ಬಿಟ್ಬಿಟ್ಟಿದ್ದಾರೆ, ನನ್ನ ಅದಕ್ಕೆ ಹಾಕೊಂಬಿಡಿ. ಏನು ಅಮ್ಮ, ಈ ಕೆಲಸಗಳಲ್ಲಿ ನಾನು ಮಾಡ್ತಾ ಇದ್ದೆ, ಏನೇನು ಲಿಸ್ಟ್ ಇದೆಯೋ ಅಲ್ಲ, ಹಾಗಾಗಿ ನಾನು ಎಷ್ಟೋ ಸತಿ ರಾಮನ್ ಬಿಟ್ಟು ಹೋಗ್ಬೇಕಾಯ್ತು. ಅವ್ನು ಕೆಲಸ ಮಾಡ್ಬೇಕು ಅಂದ್ರೆ ಎದ್ದು ಏನೋ ಮಾಡ್ಬೇಕಲ್ಲ, ಅದು ಇನ್ನೊಂದು ಕೆಲಸ ಇದೆ ಬಿಟ್ಬಿಟ್ಟಿದ್ದಾರೆ. ಶ್ರೀರಾಮ ಮಹಾರಾಜ ಮೊದಲಿಂದ ಒಂದು ಅಭ್ಯಾಸ ಇದೆಯಮ್ಮ, ಆಕಳಿಕೆ ಬಂದಾಗ ಏನ್ ಮಾಡ್ತಾರೆ ಗೊತ್ತಾ, ಹಿಂಗ್ ಚಿಟಿಕೆ ಹೊಡಿತಾರೆ ಬಾಯಿ ಮುಂದೆ,
ದಿ ರೀಸನ್ ಈಸ್ ಏನು, ಬೇರೆ ಇನ್ನೇನು ಒಳಗಡೆ ಹೋಗದೇ ಇರಲಿ. ಹಿಂಗೆ ಚಿಟಿಕೆ ಹೊಡಿತಾರೆ. ಆ ಮಹಾರಾಜ ಚಿಟಿಕೆ ಹೊಡೆಯೋಕ್ಕೆ ಅಷ್ಟು ಪುರುಸೊತ್ತಿರಲ್ಲಮ್ಮ. ನಾನು ಆ ಚಿಟಿಕೆ ಹೊಡೆಯೋ ಕೆಲಸ ಮಾಡ್ತೀನಿ. ಅದನ್ನು ಬರ್ಕೊಡಿ. ಸೀದಾ ಬರ್ಕೊಂಬಿಟ್ಲು, ಹೌದು ಇದು ಬರ್ದಿಲ್ಲ, ಚಿಟಿಕೆ ಹೊಡಿಲಿ. ಈಗೇನಾಗೋಯ್ತು, ಬಂದ ರಾಮನ ಹತ್ರನೇ ಬಂದ್ಬಿಟ್ಟು ಇನ್ನ ಕ್ಲೋಸು. ಇವ್ರಿಗೆಲ್ಲ ಆಶ್ಚರ್ಯ ಆಯಿತು, ಇಲ್ಲ ಇದೇನೇ ಅಂತ. ಇಲ್ಲ, ಈಗ ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ, ಮಿಕ್ಕಿದ್ದೆಲ್ಲ ನೀವು ಮಾಡಿ, ಈಗ ನಾನು ತಗೊಂಡಿರೋ ಕೆಲಸದಲ್ಲಿ ನಾನು ಇವ್ನ ಜೊತೆನೇ ಇರಬೇಕು. ಅದು ಏನು, ಹಗಲು ರಾತ್ರಿ, ಅದು ಏನು ಹತ್ರದಲ್ಲೇ ಇರಬೇಕು. ಯಾಕೆ, ಆಕಳಿಕೆ ಮಹಾರಾಜರಿಗೆ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತು. ಬಂದಾಗ ಹಿಂಗೆ ಅನ್ನಕ್ಕೆ ನಾನು ಇರಬೇಕು ಅಂತೇಳಿ ಇನ್ನೂ ಹತ್ರ ಆದ ಅಂತ ಕತೆ. ಇದಕ್ಕೇನು ವಾಲ್ಮೀಕಿಗಳು ಹಿಂಗೆ ಹೇಳಿದಾರ ಅಂತೆಲ್ಲ ನೋಡಕ್ ಹೋಗ್ಬೇಡಿ. ಇದನ್ನ ಕಥೆಯಾಗಿ ಸ್ವೀಕರಿಸಿ. ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಈ ಜಾತಿ, ಆಯುಸ್ಸು, ಭೋಗ ಏನ್ ಲಭ್ಯವಾಗಬೇಕು ಅದು ನಮ್ಮ ಕರ್ಮಾಶಯದ ಮೇಲೆ ಅವಲಂಬಿತವಾಗಿರುತ್ತೆ. ಇದರ್ಥ ನಾವು ಈ ಜನ್ಮದಲ್ಲಿ ಏನೇನಾಗಿದೆ ಅದು ಬೇರೆ ವಿಷಯ. ಅದು ಹಿಂದಿನದರ ಮೇಲೆ ನಮಗೆ ಯಾವ ಹಿಡಿತಾನೂ ಇರಲ್ಲ. ಆದರೆ ಮುಂದೇನಾದರೂ ಎಚ್ಚರ ವಹಿಸಬೇಕು. ಜೊತೆಗೆ ಈ ಕ್ಲೇಶಗಳನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳುವ, ಅದು ಆಕ್ಟಿವ್ ಸ್ಪೇಸಲ್ಲಿರುತ್ತೆ. ಉದಾಹರಣಾ ಅದನ್ನ ಕ್ಷೀಣ ಮಾಡಬೇಕು, ತನು ಮಾಡಿ ಸೂಕ್ಷ್ಮವಾಗಿ ಒಳಹೊಕ್ಕು ಅದನ್ನ ಪ್ರತ್ಯಾಹಾರ ಮತ್ತು ಧ್ಯಾನದ ವಿಧಾನಗಳಿಂದ ಅವುಗಳನ್ನ ಇಲ್ಲದಂತೆ ಮಾಡಬೇಕು. ಮಾಡಿದ್ರೆ ಆಗ ನಮಗೆ ಈ ಕರ್ಮಾಶಯ ತಟ್ಟೋಲ್ಲ, ಅದನ್ನು ಮುಕ್ತರಾಗಲಿಕ್ಕೆ ಸಾಧ್ಯ. ಆಗ ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಆ ಪರಮಾನಂದವನ್ನ ಕಾಣೋದಕ್ಕೆ ಸಾಧ್ಯ. ಯಾಕೆ, ಸ್ವರೂಪ ದರ್ಶನ ಅಂತ ಹೇಳಿದ್ರೆ ಆನಂದ. ಹತ್ತ ಕಡೆಗೆ ಹೋಗೋದಕ್ಕೆ ಇರತಕ್ಕಂಥ ಒಂದು ಮಹಾ ವಿದ್ಯೆಯೇ ಯೋಗ. ಹಾಗಾಗಿ ಅರ್ಜುನ, ತಾಳ್ಮೆ ಇರಲಿ. ನಾವು ತಿಂಗಳಿಗೆ ಒಂದು ದಿವಸ ಭೇಟಿಯಾದ್ರೂ ನೀನು ಸತತವಾಗಿ ಇದನ್ನ ಅಭ್ಯಾಸ ಮಾಡ್ತಾ ಇರಬೇಕು. ಇದು ಕೇವಲ ತಿಂಗಳಲ್ಲಿ ಒಂದು ದಿವಸ ಏನೋ ಕೇಳಿಸ್ಕೊಂಡು ಇದ್ಬಿಟ್ರೆ ಆಗಲ್ಲಪ್ಪ, ಆಚರಣೆಗೆ ತರಬೇಕು. ಹನುಮಂತ ರಾಮನ ಸೇವೆಯನ್ನು ಅದೇ ರೀತಿ ಆಚರಣೆಗೆ ತಂದಿದ್ದ. ಯಾವುದೇ ಕ್ಲೇಶ ಅವನಲ್ಲಿ ಇರಲಿಲ್ಲ. ಹಾಗಾಗಿ ಅವನಿಗೆ ಇನ್ನೂ ಉನ್ನತವಾದಂಥ ಸ್ಥಿತಿ ಲಭ್ಯ ಆಯಿತು. ಅಂತೆಯೇ ನೀನು ಕ್ಲೇಶರಾಹಿತ್ಯವಾದಂಥ ಜೀವನ ಮಾಡಿದ್ರೆ ನಿನ್ನ ಜೀವನವು ಉತ್ತಮವಾಗುತ್ತೆ. ಇದಕ್ಕೆ ನೀನು ಸತತವಾಗಿ ಸಾಧನೆ ಮಾಡ್ತಾ ಇರೋ. ಇದನ್ನೆಲ್ಲ ಮತ್ತಷ್ಟು ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡ್ತಾ 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 ಇರು. ಮುಂದಿನ ತಿಂಗಳು ಮೊದಲನೇ ಭಾನುವಾರ ಬಂದ್ಬಿಡುತ್ತೆ. ಆಗ ಮತ್ತೆ ಬಾ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶುಭಮಸ್ತು.